ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಿದೆ ಸದ್ಯದ ಮಟ್ಟಿಗೆ ನೋಡ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದಲ್ಲಿ ಬಣ ಬಡಿದಾಟ ನಡೀತಾ ಇದೆ. ಒಂದು ಕಡೆಯಲ್ಲಿ ವಿಜೇಂದ್ರ ಬಣ, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಬಣ, ಹಾಗೇನೆ ಇನ್ನೊಂದು ಕಡೆಯಲ್ಲಿ ತಟಸ್ಥರ ಬಣ. ಮೂರು ಬಣಗಳು ರಾಜ್ಯ ಬಿಜೆಪಿಯಲ್ಲಿ ಇವೆ. ಇದರ ನಡುವೆ ರೆಬಲ್ ಆಗಿದ್ದು ಶ್ರೀರಾಮುಲು. ಮಾಜಿ ಸಚಿವರಾಗಿರುವಂತ ಶ್ರೀರಾಮುಲು ಅವರು ಈಗಾಗಲೇ ಪಕ್ಷದ ವರಿಷ್ಠರ ಮೇಲೆ, ಹೈಕಮಾಂಡ್ ನಾಯಕರ ಮೇಲೆ ಕೂಡ ಗರಂ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ ವಿರುದ್ಧವೇ ನೇರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇತ್ತ ದೆಹಲಿಗೂ ಕೂಡ ಕರೆಸ್ಕೊಂಡಿದೆ ಹೈಕಮಾಂಡ್ ಅವರನ್ನ. ಭೇಟಿಯಾಗಿ ಮಾತುಕತೆಯನ್ನ ಇವತ್ತು ನಡೆಸುವಂತ ಚಾನ್ಸಸ್ ಇವೆ. ವಿರೋಧ ಪಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಬಿಜೆಪಿಗೆ ಈ ಬಣ ಬಡಿದಾಟ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಬಹುದು, ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ತೀರದ ಬಿಜೆಪಿ ಲಡಾಯಿ, ರಾಮುಲು ರಾಂಗ್, BYV ಖುಷ್. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಗಲಾಟೆಗಳು ಮುಗಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಸಂಜೆ ದೆಹಲಿಯಲ್ಲಿ ನಡ್ಡಾ ಭೇಟಿಗೆ ರಾಮುಲು ಈಗಾಗಲೇ ತೆರಳಿದ್ದಾರೆ. ಸದ್ದಿಲ್ಲದೆ ರೆಬಲ್ಸ್ ಯತ್ನಾಳ್ ಬಣಕ್ಕೆ ರಾಮುಲು ಅವರು ಜಿಗಿದಿದ್ದಾರೆ ಎನ್ನುವಂಥದ್ದಾಗಿ ಮಾಹಿತಿಗಳು ಸಿಗ್ತಾ ಇದೆ. ಚುನಾವಣೆ ನಡೆದ್ರೆ ನಾನೇ ಅಧ್ಯಕ್ಷ ಅಂತೇಳಿ ವಿಜೇಂದ್ರ ಹೇಳ್ತಾ ಇದ್ದಾರೆ. ಹಾಗೆಯೇ ಎಲ್ಲರ ವಿಶ್ವಾಸ ನನಗಿದೆ, ಮತ್ತೆ ಪುನರಾಯ್ಕೆ ನಾನು ಆಗ್ತೇನೆ, ಮರು ಆಯ್ಕೆ ನಾನೇ ಆಗ್ತೇನೆ ಎನ್ನುವಂಥ ವಿಶ್ವಾಸದಲ್ಲಿ ವಿಜೇಂದ್ರ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯಾಧ್ಯಕ್ಷರು ಆಗಬಾರ್ದು ಅಂತೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ. ಯತ್ನಾಳ್ ಬಣದವರು ಹೇಳ್ತಾ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಅವರು ಹೋರಾಟ ಮಾಡಿಕೊಂಡು ಬರ್ತಾ ಇರುವಂತ ಉದ್ದೇಶ ಕೂಡ ಅದೇ ಅಂತ ಅವರ ಬಣದ ನಾಯಕರು ಹೇಳ್ತಾ ಇದ್ದಾರೆ. ಏನಾಗಬಹುದು ಈ ಬಣ ಬಡಿದಾಟ? DV ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ಹೀಗೆ ಈಗಾಗಲೇ ಸಾಕಷ್ಟು ಜನ ಸಭೆಗಳ ಮೇಲೆ ಸಭೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಬಣ ಬಡಿದಾಟ ಎಷ್ಟರ ಮಟ್ಟಿಗಿದೆ ಎನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ದೆಹಲಿಯಲ್ಲಿ 2 ದಿವಸ ವಿಜೇಂದ್ರ ಭಾರಿ ರಣತಂತ್ರವನ್ನ ರೂಪಿಸ್ತಾರಂತೆ. ಈ ರಣತಂತ್ರ ವರ್ಕೌಟ್ ಆಗುತ್ತಾ ರಾಜ್ಯ ಬಿಜೆಪಿಯಲ್ಲಿ? ಈಗಾಗಲೇ ನಾನು ಹೇಳ್ತಾ ಇದ್ದೆ, 3 ಬಣ ಇದೆ. ವಿಜೇಂದ್ರ ಬಣ, ಯತ್ನಾಳ್ ಬಣ, ತಟಸ್ಥ ಬಣ. ಇನ್ನೊಂದೇನಾದ್ರೂ ಬಣಗಳಾಗಬಹುದಾ? ಆಂತರಿಕ ಗಲಾಟೆ ಜೋರಾಗ್ತಾ ಇದೆ. ರಾಮುಲು ರೆಬಲ್ ಆಗಿದ್ದಾರೆ. ಇತ್ತ ರಾಮುಲು ಅವರ ಮುಂದಿನ ನಿರ್ಧಾರ ಏನು? ಸಾಕಷ್ಟು ಪ್ರಶ್ನೆಗಳಿವೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂತಹ ಶಶಿಧರ್ ಸಿ ಆರಾಧ್ಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಪ್ರಸಾದ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮಿಂದಲೇ ಆರಂಭಿಸ್ತೀನಿ. ವಿರೋಧ ಪಕ್ಷ ಬಿಜೆಪಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ನಿಮ್ಮ ಎದುರಾಳಿಗಳು ಕೂಡ ಹೌದು. ಆದರೆ ಅವರ ಪಾರ್ಟಿಯಲ್ಲಿ ನಡೀತಾ ಇರುವಂಥ ಬಣ ಬಡಿದಾಟದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಮೊದಲನೇದಾಗಿ ಇದು ಅವರ ಪಕ್ಷದ ಆಂತರಿಕ ಕಲಹಗಳು. ಈಗ ನಾವು ಹೊರಗಡೆಯಿಂದ ನಾವು ಏನೇ ಮಾತಾಡಿದ್ರು ಅದು ನಮ್ಮ ಒಂದು ವಿಶ್ಲೇಷಣೆಗಳಾಗುತ್ತೆ ಹೊರತು ಬೇಸಿಕಲಿ ನಮ್ಮ ಪಕ್ಷಕ್ಕೂ ನಮ್ಮ ಪಕ್ಷದ ಸಿದ್ಧಾಂತಗಳೇ ಬೇರೆ, ಅವರ ಪಕ್ಷದ ಸಿದ್ಧಾಂತಗಳೇ ಬೇರೆ. ಅದರಿಂದ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಆಡಳಿತ ಯಂತ್ರ ಸರಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ, ಮೊದಲಿಂದನೂ ವಿಫಲರಾಗಿದ್ದಾರೆ. ಮತ್ತು ಇವತ್ತು ಕೂಡ ಅವರಲ್ಲಿ ಆಂತರಿಕ ಕಲಹ ಇವತ್ತಿಂದಲ್ಲ, ಇವತ್ತು ಆಚೆ ಬಂದಿದೆ. ಮೊದಲಿನಿಂದಲೂ ಕೂಡ ಯಾವಾಗ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದರು ಅವತ್ತಿನಿಂದನೂ ಕೂಡ ಅದು ಯತ್ನಾಳ್ ಬಣ ಇರ್ಬೋದು ಅಥವಾ ಶ್ರೀರಾಮುಲು ಅವ್ರದ್ದು ಈಗ ಆಚೆ ಬಂದಿದೆ, ಎಲ್ಲರಿಗೂ ಒಂದು ಅಸಮಾಧಾನ ಇದ್ದೇ ಇದೆ ಅವರಲ್ಲಿ. ಅದರಿಂದ ಯತ್ನಾಳ್ ಓಪನ್ ಆಗಿ ಎಲ್ಲ ಕಡೆ ಅವರು ಅಧಿಕಾರದಲ್ಲಿ ಇದ್ದಾಗಲೇ, ಬೊಮ್ಮಾಯಿಯವರು ಅಧಿಕಾರದಲ್ಲಿ ಇದ್ದಾಗಲೇ ಅವರು ಮುಖ್ಯಮಂತ್ರಿಗಳಿಗೆ ರೇಟ್ನೇ ಹೇಳಿದರು. ಇಷ್ಟಿಷ್ಟು ರೇಟು ಕೊಟ್ಬಿಟ್ರೆ ಇಲ್ಲಿ ಮುಖ್ಯಮಂತ್ರಿಗಳಾಗ್ಬೋದು. ಮುಖ್ಯಮಂತ್ರಿಗಳಿಗೆ ಏನು ರೇಟು, ವಿರೋಧ ಪಕ್ಷದ ನಾಯಕರಿಗೆ ಏನು ರೇಟು, ಮತ್ತು ಮಂತ್ರಿಗಳಿಗೆ ಆಗಬೇಕು ಅಂದರೆ ಏನು ರೇಟು, ಎಲ್ಲ ರೇಟ್ ಚಾರ್ಟ್ ಲಿಸ್ಟ್ನೇ ಅವರು ಸ್ವತಃ ಯತ್ನಾಳ್ ಅವರೇ ಕೊಟ್ಟಿದ್ರು. ಮೇಲಾಗಿ ಅವರು ಹಿಂದೆ ಕೇಂದ್ರ ಮಂತ್ರಿಗಳು ಕೂಡ ಆಗಿದ್ದಂಥವ್ರು. ಹಿಂದಿನ ಅವರ ವಾಜಪೇಯಿ ಗೌರ್ಮೆಂಟಲ್ಲಿ ಕೇಂದ್ರ ಮಂತ್ರಿಗಳು ಕೂಡ ಆಗಿದ್ದಂಥವ್ರು. ಅವರಿಗೂ ಅಪಾರವಾದ
ಒಂದು ಅನುಭವ ಇದೆ, ಇಲ್ಲ ಅಂತ ಅಲ್ಲ. ಅವು ಮತ್ತೆ ನೇರ ನಡೆನುಡಿ ಅವರಲ್ಲಿ ಇದೆ. ಅದು ಆ ನೇರ ನಡೆನುಡಿ, ಅವರ ಹೋರಾಟದ ಕಿಚ್ಚು ಅವರ ಪಕ್ಷಕ್ಕೆ ಅದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗಬೇಕಾಗಿತ್ತು. ಆ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರು ಒಂದು ಹಂತದಲ್ಲಿ BJPಯನ್ನು ಬಿಟ್ಟು JDSನ ಕೂಡ ಸೇರಿದ್ರು. ಸೇರಿದ್ರು, ಮತ್ತೆ ಅಲ್ಲಿಂದ ಮತ್ತೆ BJPಗೆ ವಾಪಸ್ ಹೋಗ್ತಾರೆ. ಮತ್ತೆ ಅವರಿಗೆ ನಿರಂತರವಾಗಿ ಯಡಿಯೂರಪ್ಪನವರ ಕುಟುಂಬದ ಮೇಲೆ ನಿರಂತರವಾಗಿ ಅವರಿಗೆ ಸಮಾಧಾನನೇ ಇಲ್ಲ. ಅದೇ ಕಾರಣಕ್ಕೆ ಉಚ್ಚಾಟನೆಯೂ ಕೂಡ ಆಗಿದ್ರು. ಮತ್ತೆ ಎಲ್ಲೋ ಒಂದು ಕಡೆ ಈ ವಿಜಯೇಂದ್ರ ಅವರಿಗೆ ಸರಿಸಾಟಿ ಇಲ್ಲ ಅಂತ ಅವರಿಗೆ ಒಂದು ಭಾವನೆ ಇದ್ದೇ ಇದೆ. ಅವರ ಒಂದು ಅನುಭವಕ್ಕೆ, ಅವರ ಒಂದು ಹೋರಾಟದ ಒಂದು ಗುಣಕ್ಕೆ ನಾನು ಆಗಬೇಕಾಗಿತ್ತು, ನನ್ನ ಮುಂದಿನ ಹುಡುಗ ಆದ್ನಲ್ಲ ಅನ್ನೋ ಒಂದು, ಯಾಕೆಂದ್ರೆ ಅವರು ಯಡಿಯೂರಪ್ಪನವ್ರಿಗೆ ಸರಿಸಾಟಿ ಅಂತ ಒಂದು ಹೋರಾಟವನ್ನು ಕೊಟ್ಕೊಂಡು ಬಂದಂಥವ್ರು. ಯಾವಾಗ ವಿಜಯೇಂದ್ರ ಅವರು ಅಧ್ಯಕ್ಷ ಆಗ್ತಾರೋ ಅದು ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷದಿಂದ ಅವರಲ್ಲಿ ಅಧ್ಯಕ್ಷರಾಗ್ತಾರೆ. ಅವರಷ್ಟು ಅನುಭವ ಇಲ್ಲ, ಅದು ಕಾಣುತ್ತೆ. ಅದು ಹೊರಗಡೆಯಿಂದ ನೋಡಿದವ್ರಿಗೆ ಔಟ್ಸೆಟ್ ಯಾರಿಗಾರು ಅನಿಸುತ್ತೆ. ಆದರೂ ಕೂಡ ಅದು ಅವರ ಪಕ್ಷ ಯಾರನ್ನ ಬೇಕು ಅಂತ ತೀರ್ಮಾನ ಮಾಡೋದು ಅವರ ಪಕ್ಷ. ಅದನ್ನ ಈ ಆಂತರಿಕವಾದ ಕಲಹಗಳು ಬರದಾಗೆ ಒಂದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂಥ BJP ತೆಗೆದುಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಅಧ್ಯಕ್ಷರಾದ ಮೇಲೆ ಇವರು ಕೂಡ, ವಿಜೇಂದ್ರ ಅವರು ಕೂಡ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ಸುತ್ತೆ. ಅವರ ಮನೆಗಳಿಗೆ ಹೋಗಿ ಅವ್ರನ್ನ ಹೊಲಿಸುವಂಥ ಕೆಲಸವನ್ನ ಇವರು ಕೂಡ ಮಾಡಲಿಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟಕ್ಕೆ ಹೋಗಿದೆ. ಈಗ ಇತ್ತೀಚೆಗೆ ಶ್ರೀರಾಮುಲು ಕೂಡ ಮತ್ತೆ ಜನಾರ್ದನ್ ರೆಡ್ಡಿ, ಯಾಕೆಂದ್ರೆ ಶ್ರೀರಾಮುಲು ಕೂಡ BJPಯಿಂದ ಸಿಡಿದು ಆಚೆ ಹೋಗಿ ಪಕ್ಷವನ್ನ ಕಟ್ಟಿದಂಥವ್ರು, ಪಕ್ಷವನ್ನು ಕಟ್ಟಿ ಅವರ ಒಂದು ತಕ್ಕ ಮಟ್ಟಿಗೆ ಸಕ್ಸಸ್ ಅನ್ನು ಕೂಡ ನೋಡಿದಂಥವ್ರು. ಒಂದು ವೇಳೆ ಯಡಿಯೂರಪ್ಪನವರು ಅವರ KJP ಪಕ್ಷ ಕಟ್ಟಿದ್ರು, ಶ್ರೀರಾಮುಲು ಕೂಡ ಅವ್ರದೇ ಆದ ಒಂದು ಪಕ್ಷವನ್ನು ಕಟ್ಟಿದ್ರು. ಆ ಪಕ್ಷಗಳು ಒಂದು ವೇಳೆ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತಿನ ರಾಜ್ಯ ರಾಜಕೀಯದಲ್ಲಿ ಇವತ್ತೊಂದು ಸ್ಥಾನಮಾನಕ್ಕೆ ಬಂದಿರ್ತಿದ್ವು. ಖಂಡಿತ. ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಕಶ್ಯಪ್ ಸರ್, ಗಮನಿಸ್ತಾ ಇದ್ವಿ ರಾಜ್ಯ BJPಯ ಬಣಬಡಿದಾಟದ ಬಗ್ಗೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿರೋಧ ಪಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿದೆ, ಜನರ ಸಮಸ್ಯೆಗಳ ಬಗ್ಗೆ ಇವ್ರ ಧ್ವನಿ ಆಗಬೇಕು, ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತೇಳಿ ಇವ್ರು ಪ್ರಶ್ನೆ ಮಾಡಬೇಕು. ಆದ್ರೆ ಏನು ಮಾಡ್ತಾ ಇದ್ದಾರೆ ಸರ್? ಅವ್ರವ್ರ ಕಚ್ಚಾಟದಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ. ಸರ್, ಈಗ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಅಧಿಕಾರ ಚುಕ್ಕಾಣಿ ಹಿಡಿಯಬೇಕಾದ್ರೆ ಪಕ್ಷಗಳಲ್ಲಿ ಒಂದು ತೀವ್ರದ ಹೋರಾಟ, ಒಂದು ಫೈಟ್ ಬಿಟ್ವೀನ್ ವೋಟಿಂಗ್ ಹೋರಾಟ ಎಲ್ಲ ಥರದ್ದಿರುತ್ತೆ. ಚುಕ್ಕಾಣಿ ಹಿಡಿದಾಗ ವಿರೋಧ ಪಕ್ಷದವರು ಅಷ್ಟೇ ಪ್ರಾಮುಖ್ಯತೆ ವಹಿಸ್ತಾರೆ. ಒಂದು ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ ಅಂತ ಬಂದಾಗ ಇಲ್ಲಿ ನಾನು ರಾಜಕೀಯ ಪಡಸಾಲೆ ಒಳಗೆ ಗಮನಿಸ್ತಾ ಬಂದಂಗೆಲ್ಲ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಚಾಪ್ಟರು, ನಾನು ಕರ್ನಾಟಕ ಚಾಪ್ಟರ್ ಸೀಮಿತ ಮಾಡ್ತೇನೆ, ಕರ್ನಾಟಕ ಚಾಪ್ಟರು ತನ್ನದೇ ಆದ ಒಂದು ಪಾತ್ರವನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಅಧಿಕಾರದಲ್ಲಿದ್ದಾಗಲೂ ಮಾಡಲಿಲ್ಲ, ಅಧಿಕಾರ ಇಲ್ದಿದ್ದಾಗಲೂ ಕೂಡ ಮಾಡಲಿಲ್ಲ. ಅದ್ರ ಫಲನೇ ಏನಾಯ್ತು, ಅದ್ರ ಪ್ರತಿಫಲ ಏನಾಯಿತು ಅಂತಂದ್ರೆ ಈಗ ಇನ್ನೊಂದು ಯಾವುದೋ ಒಂದು ರಾಜಕೀಯ ಪಕ್ಷ ನಮ್ಮನ್ನು ಕರ್ನಾಟಕ ಸರ್ಕಾರವನ್ನು ಆಳತೊರ ಆಯಿತು. ಇಲ್ಲಿ ಸಮಸ್ಯೆ ಹುಟ್ಟಿರೋದು ಏನಂತಂದರೆ, ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳೋದೇನಂತಂದರೆ, ಇವರಲ್ಲೂ ಕೂಡ ಒಂದು ಗಲಾಟೆ ತುಂಬಿ ತೊಳಗ್ತಾ ಇದೆ, ಇವರಲ್ಲೂ ತುಂಬಿ ತೊಳಗ್ತಾ ಇದೆ. ಯಾವ ಪಕ್ಷಗಳಲ್ಲೂ ಕೂಡ ಒಂದು ಜವಾಬ್ದಾರಿ ಇರತಕ್ಕಂಥ ಒಂದು ಕೌಶಗಳಿಂದ ರಾಜಭಾರ ಮಾಡ್ತಿಲ್ಲ. ಜನಸಾಮಾನ್ಯರಿಗೆ ಅದು ಎಫೆಕ್ಟ್ ಮಾಡ್ತಾ ಇದೆ, ಆಗ್ತಾನೆ ಇದೆ. ಈಗ ನೀರು ಬೆಳಗ್ಗೆ ಅದಾದರೆ ನಿಮ್ಮ ಮಾಧ್ಯಮದಲ್ಲಿ ತೊಗೊಳ್ಳಿ, ನಿಮ್ಮ ಬೆಳಗಾದರೆ ಅಲ್ಲಿ ಸಮಸ್ಯೆ, ಅಲ್ಲಿ ಪದವಿಗೋಸ್ಕರ ಹೋರಾಟ, ಇಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಹೋರಾಟ, ಅಲ್ಲಿ ರಾಜ್ಯಾಧ್ಯಕ್ಷರಿಗೋಸ್ಕರ ಹೋರಾಟ ಅಂತ ಬಂದಾಗ ಈ ಪರದಾಟಗಳಿದೆಯಲ್ಲ, ಇದರ ಮಧ್ಯೆ ಸಫರ್ ಆಗ್ತಿರೋದು ಯಾರು ಅಂತಂದರೆ ಜನಸಾಮಾನ್ಯ. ಒಂದು ಸೆಕೆಂಡ್, ಇಲ್ಲಿ ನಮ್ಮ ಸಾರ್ ಹೇಳ್ದಂಗೆ, ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ, ಕರ್ನಾಟಕ ರಾಜಕೀಯ ಕ್ಷೇತ್ರಕ್ಕೆ ಅಥವಾ ಒಂದು ಫ್ರೇಮಿಗೆ BS ವಿಜೇಂದ್ರರವರು ಇನ್ನು ಎಳಸು ಪಕ್ವತೆ ಬಂದಿಲ್ಲ. ಪಕ್ವತೆ ಬರಬೇಕು. ಈಗ ಇದನ್ನು ಸರ್, ಯಾವುದೇ ರಾಜಕೀಯ ಪಕ್ಷಗಳು ಸ್ಥಾನಮಾನಗಳು ಅದೇ DNA ಅಲ್ಲ, ಉತ್ತರಾಧಿಕಾರಿ ಅಲ್ಲ. ಒಂದು 10 ಎಕರೆ ಜಮೀನಿತ್ತು, ಅದು ನೀನು ನೋಡ್ಕೊ ಅಂತ ಹೇಳೋದಕ್ಕೆ. ನಾನು ರಾಜಭಾರ ಮಾಡ್ತಿದ್ದೆ, ನಾನು ಮುಖ್ಯಮಂತ್ರಿ ಆಗಿದ್ದೆ, ನಾನು ರಾಜ್ಯ ಅಧ್ಯಕ್ಷನಾಗಿದ್ದೆ, ನಾನು ಸಮುದಾಯದ ನಾಯಕ, ನಾನು ಉತ್ತರಾಧಿಕಾರಿ ನೀನಾಗು ಅಂತ ಹೇಳೋದಿದೆಯಲ್ಲ, ಅದು ಒಳ್ಳೆ ಸೂಚನೆ ಅಲ್ಲ. ಸೂಚನೆ ಅಲ್ವೇ ಅಲ್ಲ ಅದು. ಅಲ್ಲಿ ಏನು ಮಾಡಬೇಕಾಯ್ತು ಅಂತಂದರೆ, ಹಾಗಾದರೆ ಕೇವಲ ಒಂದೇ ಒಂದು ಫ್ಯಾಮಿಲಿ DNA ಕೊಡಬೇಕಾ? ಒಂದೇ ಒಂದು ಫ್ಯಾಮಿಲಿ DNA ಕೊಡ್ತಾ ಹೋಗ್ಬೇಕದು. ಉದಾಹರಣೆ ಯಡಿಯೂರಪ್ಪ ಆಯಿತು. ಈಗ ಯಡಿಯೂರಪ್ಪನ ಇಡೀ ಕುಟುಂಬ ತೊಗೊಳ್ಳಿ ನೀವು.
ಇಡೀ ಕುಟುಂಬದಲ್ಲಿ ಒಂದು ಇನ್ನೊಬ್ಬ ಮಗ ರಾಷ್ಟ್ರ ರಾಜಕಾರಣದಲ್ಲಿ MP ಆಗಿದ್ದಾರೆ, MP ಆಗಿದ್ದಾರೆ. ಇನ್ನೊಬ್ಬ ಮಗ ಈಗ ರಾಜ್ಯಾಧ್ಯಕ್ಷ ಪ್ಲಸ್ MLA ಆಗಿದ್ದಾರೆ. ಹಾಗಾದ್ರೆ ಇವ್ರು ನಡೆದು ಬಂದ ದಾರಿ ಏನು? ರಾಜಕೀಯಕ್ಕೆ ಬಂದಿದೆ ಯಾವಾಗ ಇವರು? ಹಿಂದೆ ಎಲ್ಲ ತೆತ್ತವರು ರಾಜಕೀಯದಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೊಂಡವರು ಕೂಡ ಅವ್ರಿಗೂ ಶುರುವಾಗುತ್ತೆ ಅದು. ಎಷ್ಟು ದಿನ ಅಂತ ಈಗ ಎಕ್ಸ್ಪೀರಿಯನ್ಸ್ ಹ್ಯಾಂಡು, ಈಗ ನಾನು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂತ ಇಟ್ಕೊಳ್ಳಿ, ನಂದೇ ಆಗ್ತಕ್ಕಂಥ ಮತ್ಸದಿ ಇದೆ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಚಿಕ್ಕ ಹುಡುಗ ಬಂದು ನನಗೆ ಹೇಳಿದ್ರೆ ನಾವು ಕೇಳ್ತೀವಾ? ಕೇಳಲ್ಲ. ಅಲ್ಲಿ ಪ್ರಶ್ನೆ ಈಗೋ ಅಲ್ಲ, ಅಲ್ಲಿ ಪ್ರಶ್ನೆ ನೀವು ನಿಮ್ಗೆ ಇರತಕ್ಕಂಥ ವೀಕ್ನೆಸ್ಸನ್ನು ಸಮರ್ಥನವಾಗಿ ಎಲ್ಲಿ ತೋರಿಸ್ಬೇಕಾಯ್ತು ಅಂದರೆ ವಿರೋಧ ಪಕ್ಷ ನಾಯಕನಾಗಿ ಜನಸಾಮಾನ್ಯರ ಸಮಸ್ಯೆಗಳನ್ನು, ಜನಸಾಮಾನ್ಯರ ಭಾವನೆಗಳನ್ನು, ಅವ್ರ ನಾಡಿ ಬಡಿತವನ್ನು ಫೋರ್ಸ್ ಮಾಡಿ ತೋರಿಸಿದ್ರೆ ಎಲ್ಲರೂ ಬಾಯಿ ಮುಚ್ಚೋಗ್ತಿತ್ತು. ಖಂಡಿತ ಇವ್ರು ಬಾಯಿ ಮುಚ್ಚಕ್ಕೆ ಬಿಡಲಿಲ್ಲ. ಇವ್ರು ಏನು ಮಾಡ್ತಿದ್ದಾರೆ? ಒಂದು ಕಡೆ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಬೇರೆಯವರು ಅವ್ರದ್ದೇ ಸ್ವಹಿತ ಬಂಧುಗಳ ಜೊತೆಗೆ ಮತ್ತು ಇನ್ನೊಂದು ಬೇರೆ ಬೇರೆ ರಾಜಕೀಯದ ಪಟುಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಆಹಾರ ಹಾಕ್ತಿದ್ದಾರೆ. ಸರಿಯಾಗಿ ಸಮರ್ಥನೆ ಕೊಟ್ಟಿದ್ದಿದ್ರೆ ಯಾರು ಮಾತಾಡ್ತಿರಲಿಲ್ಲ. ಯಡಿಯೂರಪ್ಪ ಇದ್ರು, ವಿಪಕ್ಷ ನಾಯಕರಾಗಿದ್ದರು, ಆಡಳಿತ ಪಕ್ಷದ ನಾಯಕರಾಗಿದ್ದರು, ಸಮರ್ಥವಾಗಿ ಅವರು ರಾಜ್ಯಭಾರ ಮಾಡಿದ್ರು. ಬಟ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈಗ ಅದನ್ನೇ ಅವರ ಅಪ್ಪನ ತಿರೋ ಟ್ಯಾಲೆಂಟು, ಒಂದು ಸಂಘಟನಾ ಶಕ್ತಿ ಮಗನಿಗಿದೆ ಅಂತ ಹೇಳೋದಿದೆಯಲ್ಲ, ನನ್ನ ಪ್ರಕಾರ ಅದು ಸರಿ ಇಲ್ಲ. ಅದು ಇನ್ನೊಬ್ರು ಚಾನ್ಸ್ ಕೊಡಬೇಕಾಯ್ತು ಅವರು. ವೆಲ್ ಸರ್, ವೆಲ್ ಶಶಿಧರ ಆರಾಧ್ಯ ಅವರೇ, ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂಥ ಕಚ್ಚಾಟ. ಒಂದು ಕಡೆಯಲ್ಲಿ ಆಡಳಿತ ಪಕ್ಷದಲ್ಲೂ ಕೂಡ ಕಚ್ಚಾಟ ಇದೆ. ಈಗ ವಿರೋಧ ಪಕ್ಷದ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದಲ್ಲಿ ಬಣ ರಾಜಕೀಯ ಆಗ್ತಾ ಇದೆ. ರಾಮುಲು ದೆಹಲಿಗೆ ಹೋಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿಮ್ಮ ಪಕ್ಷದಿಂದ ಕೊಡುವಂಥ ಪ್ರತಿಕ್ರಿಯೆ? ನೋಡಿ, ರಾಜ್ಯಕ್ಕೆ ಬೇಕಾದಂಥದ್ದು ಸುವ್ಯವಸ್ಥಿತ ಸರ್ಕಾರವನ್ನು ವಾಚ್ ಡಾಗ್ ಥರ ನೋಡುವಂತಹ ಒಂದು ಅಪೋಸಿಷನ್ ಪಾರ್ಟಿಯಾಗಿ ನೋಡಬೇಕಾಗಿತ್ತು ಪ್ರತಿಪಕ್ಷವಾಗಿ. ಅದರ ಕೆಲಸಗಳನ್ನು ಸಂಯಮದಿಂದ ನಾಜೂಕಾಗಿ ಮಾಡಬೇಕಂತ ಕೆಲಸಗಳನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಇದು ವಿಜಯೇಂದ್ರಗೆ ಪಟ್ಟ ಕಟ್ಟಿದ ನಂತರ ಕೇವಲ 6 ತಿಂಗಳ MLA ತಗೊಂಬಂದು ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದಾಗ, ಅದು ಹೊಸ ಪಕ್ಷ ಅಲ್ಲ, 50 ವರ್ಷದ ಪಕ್ಷ, ಈಗ ಆಲ್ರೆಡಿ 2 ಬಾರಿ ಅಧಿಕಾರ ಅನುಭವಿಸಿರ್ತಕ್ಕಂಥ ಪಕ್ಷ, ಅಪಾರ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಪಕ್ಷ, ಮತ್ತು ಸಾಕಷ್ಟು 7 ಬಾರಿ 8 ಬಾರಿ ಗೆದ್ದಿರತಕ್ಕಂಥ MLAಗಳು ಸಹ BJP-ನಲ್ಲಿದ್ದಾರೆ. ಹಿರಿಯರಿದ್ದಾರೆ, ಯತ್ನಾಳ್ ಅಂತವ್ರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಅಶೋಕ್ ಅಂತವ್ರು ಇದ್ದಾರೆ, ಸಿ ಟಿ ರವಿ ಇವತ್ತು ಸೋತಿರ್ಬೋದು, ಇರ್ಬೋದು, ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಏನು ಒಂದು ರಾಜ್ಯಾಧ್ಯಕ್ಷನ ಪಾತ್ರ ಏನಿರುತ್ತೆ ಅಂದರೆ ಎಲ್ಲರನ್ನು ಸಮನಾಗಿ ತೆಗೆದುಕೊಂಡು ಹೋಗೋದು ಒಂದು ಚಾಕಚಕ್ಯತೆ ಬೇಕಾಗುತ್ತೆ, ಚಾಣಾಕ್ಷತೆ ಬೇಕಾಗುತ್ತೆ, ಮತ್ತು ಪ್ರತಿಪಕ್ಷಗಳನ್ನು ಹತ್ತಿಕ್ಕುವಂಥ ಹೋರಾಟಗಳಿಗೆ ಹೋಗಬೇಕಾಗುತ್ತೆ. ಇವತ್ತು ಅವರು ಪ್ರತಿಪಕ್ಷದಲ್ಲಿದ್ದಾರೆ. ನೀವು 120 ಸ್ಥಾನದಲ್ಲಿದ್ದಂಥವ್ರು ಇವತ್ತು ಬಂದಿರೋದ್ರಿಂದ 65 ಸ್ಥಾನ ನಿಮ್ಮನ್ನು ಮನೆಗೆ ಕಳಿಸಿದ್ದಾರೆ. PCM ಅಂತ ಒಂದು ಆರೋಪ ಇದೆ. ಭ್ರಷ್ಟಾಚಾರದಲ್ಲಿ 40% ನೀವು ಆರೋಪ ತಗೊಂಡಿದ್ದೀರಾ. ಆರೋಪ ಏನು ಆಲ್ರೆಡಿ ನೀವು ಮಾಡ್ತಾ ಇದ್ರಿ. ಅಂತಹ ಸ್ಥಿತಿಯಲ್ಲೂ ಸಹ ನೀವು ಪಕ್ಷವನ್ನು ಕಟ್ಟಬೇಕಾಗಿರ್ತಕ್ಕಂಥ ಎಂಥವರು ಒಬ್ಬ ಹಿರಿಯ ನಾಯಕರಾಗಬೇಕು, ಒಬ್ಬ ಹಿರಿಯರಾಗಬೇಕಾಗಿತ್ತು. ಆ ಹಿರಿಯರನ್ನು ಬಿಟ್ಟು ಕೇವಲ ಧೃತರಾಷ್ಟ್ರನ ಪ್ರೇಮಕ್ಕೋಸ್ಕರ, ಯಡಿಯೂರಪ್ಪನವ್ರ ಪ್ರೇಮಕ್ಕೋಸ್ಕರ ವಿಜೇಂದ್ರ ತಗೊಂಬಂದು ಕೂರಿಸಿದ್ರಿ. ಯಾವ ಅರ್ಹತೆ ಮೇಲೆ ಕೂರಿಸಿದ್ದೀರಾ? ಯಡಿಯೂರಪ್ಪ ಅನ್ನೋ ಒಂದು ಮಗನ ಬಂದು ಅರ್ಹತೆ ಬಿಟ್ರೆ ಏನು ಅರ್ಹತೆ ಇದೆ? ಆಯ್ತು, ಉಪಾಧ್ಯಕ್ಷ ಆಗಿದ್ರು, ಎಷ್ಟು ದಿನ ಆಗಿದ್ರು, ರಾಜ್ಯ ಎಷ್ಟು ಸುತ್ತಿದ್ರು, ಎಷ್ಟು ಎಲೆಕ್ಷನ್ ಮಾಡಿದ್ರು, ಯಾರ್ಯಾರ ಸಂಪರ್ಕ ಇದೆ, ಕೋರ್ ಕಮಿಟಿಲಿ ಎಷ್ಟು ಸಭೆಗಳನ್ನು ಮಾಡಿದ್ದಾರೆ, ಕೋರ್ ಕಮಿಟಿ ವಿಶ್ವಾಸ ತಗೊಂಡಿದ್ದಾರೆ, ಇವೆಲ್ಲ ಪರಿಗಣನೆಗೆ ಬರುತ್ತೆ. ಇದು ರಾಜಕೀಯ ಏಕಾಏಕಿ ಸರ್ ಹೇಳಿದಾಗೆ ಪಿತ್ರಾರ್ಜಿತ ಸೊತ್ತಲ್ಲ. ಯಾವ ಪಕ್ಷ ನೆಹರು ಫ್ಯಾಮಿಲಿನ ಬೈಕೊಂಡು ಅವ್ರನ್ನ ತೇಜೋವಧೆ ಮಾಡಿಕೊಂಡು ಇದು ಪಿತ್ರಾರ್ಜಿತ ಪಕ್ಷ, ವಂಶ ಪಾರಂಪರ್ಯ ಪಕ್ಷ, ಒಂದು ಕುಟುಂಬದ ಪಕ್ಷ ಅಂತ ಹೇಳ್ಕೊಂಡು ಸತತವಾಗಿ ಎಲ್ಲ ಚುನಾವಣೆಗಳಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಯಡಿಯೂರಪ್ಪನವ್ರವರೆಗೂ ಘಂಟಾಘೋಷವಾಗಿ ಅವರನ್ನ ನೀವು ಕುಟುಂಬ ಪಕ್ಷ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಪಕ್ಷ ಯಡಿಯೂರಪ್ಪನವರು. ನೀವು ಧೃತರಾಷ್ಟ್ರ ಪ್ರೇಮ ತೋರಿಸಿದ್ರಲ್ಲ, ಇದು ಎಲ್ಲೋ ಕಾರ್ಯಕರ್ತರಿಗೆ, ಉತ್ತಮ ಕಾರ್ಯಕರ್ತರಿಗೆ, ಅವತ್ತಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರಿಗೆ ಎಲ್ಲೋ ನೋವಾಗುತ್ತೆ. ಅದು ಇವತ್ತು ಎಕ್ಸ್ಪ್ಲೋಡ್ ಆಗಿದೆ. ಇನ್ನು ಶ್ರೀರಾಮ್ಲು ಸಹ ಎಕ್ಸ್ಪ್ಲೋಡ್ ಆಗಿದೆ. ಅದು ಇನ್ನೇನೇನು ಕಥೆಗಳು ಬರುತ್ತೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನು 10-15 ವರ್ಷ BJP ಇನ್ನು ಮೇಲೆ ಎದ್ದೋಳೋದಿಲ್ಲ ಅನ್ನೋದು ಖಾತ್ರಿ ಆಯಿತು. ನಾವು ಇನ್ನೊಂದು ಹೇಳ್ತೀವಿ ಅಂದ್ರೆ ಎಲ್ಲಾ ಪಕ್ಷಗಳನ್ನು ನೀವು ಈಗಾಗಲೇ JDS ನೋಡಿದ್ದೀರ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ನ ಪಕ್ಷವನ್ನು ನೋಡ್ತಾ ಇದ್ದೀರಿ, BJP ಪಕ್ಷವನ್ನು ಈಗ ಆಲ್ರೆಡಿ ಇದು ಅವನತಿಗೆ ಹೋಗ್ತಾ ಇರ್ತಕ್ಕಂಥ ಮುಳುಗ್ತಾ ಇರೋ ಹಡಗು ಅಂತ ನಾವು ಹೇಳ್ಬಲ್ದು. ಆದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಬಾರಿ ಅದು ಚಾನ್ಸ್ ಕೊಡಿ.
ನಾವು 209 ಕ್ಯಾಂಡಿಡೇಟ್ ಹಾಕಿದ್ದೀವಿ. 209 ಕಡೆನೂ ನಾವು ಠೇವಣಿ ಕಳ್ಕೊಂಡಿದ್ದೀವಿ. ನಮ್ಮಲ್ಲಿ ಕಾರ್ಯಕರ್ತರ ಕೊರತೆನೂ ಇದೆ ಮತ್ತು ಸಂಘಟನೆ ಕೊರತೆನೂ ಇದೆ. ನಾವು ಹೊಸದಾಗಿ 209 ಕ್ಷೇತ್ರದಲ್ಲಿ ಇದು ಹಾಕಿದ್ದೀವಿ. ನಾವು ಇವತ್ತು 2% ವೋಟ್ ತಗೊಂಡಿದ್ದೀವಿ, ವೋಟ್ ಶೇರ್ ತಗೊಂಡಿದ್ದೀವಿ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ. ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗೋಸ್ಕರ ಎದುರು ನೋಡ್ತಾ ಇದ್ದೀವಿ. ಯಾವ ಈ ಭ್ರಷ್ಟ ಬಿಜೆಪಿ ಪಕ್ಷ 3.5 ವರ್ಷ ಆಡಳಿತ ಮಾಡಿ ಸಹ BBMP ಎಲೆಕ್ಷನ್ ಮಾಡಲಿಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ, ಸ್ಥಳೀಯ ಸಂಸ್ಥೆಗಳನ್ನು ಮುಚ್ಚಾಕ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ. ಅದನ್ನು ನಾವು ತಡಿತೀವಿ ಅಂತ ಬಂದಂತ ಕಾಂಗ್ರೆಸ್ ಪಕ್ಷ ಸಹ 1.5 ವರ್ಷ ಆದ್ರೂ ಸಹ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ಕಾಪಾಡ್ತಾರೆ? ಮಾತಾಡೋಣ. ಪ್ರಸಾದ್ ಗೌಡ್ರೆ, ಗಮನಿಸ್ತಾ ಹೋಗೋದಾದ್ರೆ ಈಗ ಶ್ರೀರಾಮುಲು ಲಡಾಯಿ ವಿಚಾರಕ್ಕೆ ಬರೋದಾದ್ರೆ, ಶ್ರೀರಾಮುಲುಗೆ ಪಕ್ಷದ ನಾಯಕರ ಮೇಲೆ ಅಸಮಾಧಾನ ಇದೆ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನೇರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರೆ. ಒಂದು ಕಾಲದಲ್ಲಿ ಇಬ್ರು ಕೂಡ ಕುಚುಕು ಗೆಳೆಯರು. ಅಷ್ಟೇ ಅಲ್ಲದೆ ರಾಮುಲು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ. ಇವರು ಕಾಂಗ್ರೆಸ್ ಸಂಪರ್ಕದಲ್ಲಿ ಇದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ನಿಮ್ಮ ನಾಯಕರುಗಳು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇದು ನಿಜಾನ ಸರ್? ನೋಡಿ, ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮಧ್ಯೆ ಬಿರುಕು ಬರುತ್ತೆ ಅಂದರೆ ಯಾರ ಮಧ್ಯೆ ಬೇಕಾದ್ರೂ ಬರ್ಬೋದು ಅಂತ ಅರ್ಥ. ಯಾಕೆಂದರೆ ಅವರು ಅಷ್ಟು ಒಂದು ಕಷ್ಟದಲ್ಲಿ ಸುಖದಲ್ಲಿ ನಿಂತಂಥವ್ರು ಶ್ರೀರಾಮುಲು ಜನಾರ್ದನ್ ರೆಡ್ಡಿಗೆ. ಎಲ್ಲ ನೋಡಿದಾಗ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಾಗ ಕಣ್ಣೀರು ಹಾಕಿ ಅವರ ಕುಟುಂಬದವ್ರಿಗೆಲ್ಲ ಸಂತಾಯನ ಹೇಳೋವಂಥದ್ದು, ಮತ್ತು ಚಿಕ್ಕದ್ರಿಂದನೂ ಅವ್ರ ಜೊತೆನೇ ಬೆಳೆದಿದ್ದು ಎಲ್ಲವನ್ನು ನೋಡಿದಾಗಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಕರಪ್ಷನ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದು ಕಡೆಗೆ ಇಟ್ಬಿಡಿ, ಅದು 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 ಬೇರೆ, ಅದು ಒಂದಿದು. ಸ್ನೇಹದ ವಿಚಾರ ಬಂದಾಗ ಭಾಳ ಒಳ್ಳೆಯ ಗೆಳೆಯರು ಅಂತ ಯಾರಿಗಾರು ಅನ್ನಿಸ್ತಾ ಇತ್ತು. ಒಳ್ಳೆಯ ಗೆಳೆಯರು ಅನ್ನೋ ಒಂದು ಭಾವನೆ ಯಾರಿಗಾರು ಅದು ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶ್ರೀರಾಮುಲು ಅವರು ಪಕ್ಷವನ್ನು ಅವರೇ ಕಟ್ಕೊಂಡ್ರು. ಅವರು ಒಂದಷ್ಟು ಸೀಟ್ಗಳನ್ನ ಗೆಲ್ಸಿದ್ರು, MP ಗಳನ್ನ ಮಾಡಿದ್ರು, ಅಧಿಕಾರಕ್ಕೆ ಬಂದರು. ಮತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಆಚೆಗೆ ಹಾಕಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಅವ್ರದೇ ಆದ ರೀತಿಯಲ್ಲಿ ಕಾನೂನನ್ನ ಒಂದು ಹೋರಾಟದಲ್ಲಿ ಜೈಲಿನ ಸರವಾಸವನ್ನು ಅನುಭವಿಸಿದ್ರು, ಕಷ್ಟಗಳನ್ನು ಅನುಭವಿಸಿದ್ರು. ಒಂದು ಹಂತಕ್ಕೆ ಬೇಲ್ಗಳು ಅದೆಲ್ಲ ತೆಗೆದುಕೊಂಡು ಬಂದು ಅವರು ಒಂದು ಪಾರ್ಟಿ ಮಾಡಿ ಅವರು ಒಂದು ಸೀಟನ್ನು ಗೆದ್ದು ಅವರು ಕೂಡ ಎಂಟ್ರಾದರು. ಆ ಹೋರಾಟದ ಗುಣಗಳು ಅದು ಯಾರಿಗಾದರೂ ರಾಜಕೀಯ ವ್ಯಕ್ತಿಗೆ ಮಾದರಿಯೇ, ಯಾವುದೇ ರಾಜಕೀಯದಾಗಲಿ ಆ ಮಾದರಿಯೇ. ಆದರೆ ಇತ್ತೀಚಿನ ಅವರ ಒಂದು ಹೋರಾಟ ಇವತ್ತು ಬಂದಿರುವಂಥ ಅವರ ಮಧ್ಯೆ ಬಿರುಕು ಬಂದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಬರಬಾರ್ದಾಗಿತ್ತೇನೋ ಅಂತ ಒಂದು ಭಾವನೆ. ಆದರೆ ನೀವೊಂದು ಮಾತನ್ನ ತಾವು ಕೇಳಿದ್ರಿ, ಅವರು ಕಾಂಗ್ರೆಸ್, ಈಗ ನಾವು ಶ್ರೀರಾಮುಲುನ ನಾವು ಕಾಂಗ್ರೆಸ್ಗೆ ಸೇರ್ಕೊಬರಪ್ಪ ಅಂತ ನಾವೇನು ಕರೆದಿಲ್ಲ. ಅವರು ಏನು ಬರೋದಕ್ಕೆ ಅವರು ತಯಾರಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ಪಡಸಾಲೆಗಳಲ್ಲಿ ಅಲ್ಲಿ ಒಂದು ತಿಕ್ಕಾಟ ಬಂದಾಗ, ಆ ಪಕ್ಷದಲ್ಲಿ ತಿಕ್ಕಾಟ ಬಂದಾಗ ಅವರೇ ಹುಟ್ಟಾಕ್ತಾರೆ, ಅವರ ಪಕ್ಷದವರೇ ಹುಟ್ಟಾಕ್ತಾರೆ, ಶ್ರೀರಾಮುಲು ಕಾಂಗ್ರೆಸ್ಗೆ ಹೋಗ್ತಾನೆ ಅಂತ. ಆ ಥರ ಈಗ ಇವತ್ತು ನಾವು ಅವ್ರನ್ನ ಕರೆಯುವಂಥ ಪ್ರಶ್ನೆ ಇಲ್ಲ. ಅವರು ಕೂಡ ನಮ್ಮನ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಆದ್ರೆ ಒಂದು ವೇಳೆ ಅವರಾಗೆ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಅಂದಾಗ ಅವತ್ತು ಯಾವುದೇ ಪಕ್ಷ ಆಗಲಿ, ಈಗ BJP ಅವರು ಕಾಂಗ್ರೆಸ್ನವ್ರು ಸೇರ್ಕೋತೀವಿ ಅಂದ್ರೆ ಅವ್ರೇನು ಬೇಡ ಅಂತಾರ? ಅವರು ಬನ್ನಿ ಅಂತಾರೆ. ಆಮ್ ಆದ್ಮಿ ಪಾರ್ಟಿಯವ್ರು ಬೇಡ ಅಂತಾರ? ಅವರು ಬನ್ನಿ ಅಂತಾರೆ. ಪಕ್ಷಗಳು ಯಾವತ್ತು ತೆರೆದಿಟ್ಟಿರ್ತಾರೆ ಬಾಗಿಲು, ಯಾವತ್ತು ಪಕ್ಷಗಳ ಬಾಗಿಲು, ಯಾವ ಪಕ್ಷದ ಬಾಗಿಲು ಕ್ಲೋಸ್ ಇರಲ್ಲ. ಯಾವಾಗಲೂ ಅದು 24/7 ಓಪನ್ ಇರುತ್ತೆ. ಅದು ಅವರವರ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಯಾರೇ ಬಂದರೂ ಸ್ವಾಗತ ಇರುತ್ತೆ. ಶ್ರೀರಾಮುಲು ನಾಳೆ ಅವರೇ ಒಂದು ಪಕ್ಷ ಕಟ್ಟಿ ಮಾಡಿದಂಥವ್ರು. ಅವರು ನಾಳೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂದರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇವತ್ತಿನವರೆಗೂ ನಾವು ಶ್ರೀರಾಮುಲು ಅವರಿಗೆ ಬನ್ನಿ ಅಂತ ಕರೆದಿಲ್ಲ, ಅಥವಾ ಶ್ರೀರಾಮುಲು ಅವರು ಆದರೂ ಕೂಡ ನಾನು ಬರ್ತೀನಿ ಅಂತ ಅವರು ಕೂಡ ಹೇಳಿಲ್ಲ. ಬಟ್ ನಾವು ನೋಡ್ತಾ ಇದ್ದೀವಿ, ಯಾಂತ್ರಿಕ ಗಲಾಟೆ ಇವೆಲ್ಲ ನಡೀತಾ ಇದೆ. ಅವರ ಸ್ನೇಹಿತರ ಮಧ್ಯೆ ಆಗಬಾರ್ದಾಗಿತ್ತು ಅನ್ನೋ ಒಂದು ಭಾವನೆ ಕೂಡ ನಮಗಿದೆ.
ಇವತ್ತು ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಜನಾರ್ದನ್ ರೆಡ್ಡಿ ಅವರು ಚೆನ್ನಾಗಿದ್ದಾರೆ, ಮತ್ತೆ ಬಿಜೆಪಿ ಅನೇಕ ನಾಯಕರುಗಳು ಕೂಡ ಚೆನ್ನಾಗಿದ್ದಾರೆ. ಹಂಗಂದ್ ಮಾತ್ರಕ್ಕೆ ಅವರೆಲ್ಲ ಬರ್ತಾರೆ ಅಂತ ಅರ್ಥ. ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯಕ್ಕೆ ಒಂದು ವಿಶಿಷ್ಟವಾದ ಒಂದು ಸ್ಥಾನಮಾನ ಇದೆ, ಬೇರೆ ರಾಜ್ಯಗಳಲ್ಲಿ ಬೇರೆ. ಇದು ಕರ್ನಾಟಕ ಮಾದರಿ ರಾಜಕಾರಣ. ಎಲ್ಲಾ ಪಕ್ಷದವರು ಎಲ್ಲರ ಹತ್ರನೂ ಚೆನ್ನಾಗಿರ್ತಾರೆ, ಆದ್ರೆ ಅವರವರ ಸಿದ್ಧಾಂತಗಳನ್ನು ಮಾತ್ರ ಅವರು ಇಟ್ಕೊಂಡಿರ್ತಾರೆ. ಓಕೆ ಕಶ್ಯಪ್ ಸರ್, ಈಗ ಗಮನಿಸ್ತಾ ಇದ್ರಿ ಸರ್, ರಾಮುಲು ಅವರು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಅಂತ ನಾನು ಆಗ್ಲೇ ಕೂಡ ಮೆನ್ಷನ್ ಮಾಡಿದೆ. ಈಗಾಗಲೇ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ. ಬಂದ್ರೆ ಸ್ವಾಗತ, ಯಾರೇ ಬಂದ್ರು, ಯಾರೇ ಒಬ್ಬ ರಾಜಕೀಯ ನಾಯಕ ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವೆಲ್ಕಮ್ ಮಾಡ್ಕೊಳ್ತಾರೆ. ಆದರೆ ಪಾರ್ಟಿ ಬಿಡುವಷ್ಟು ಸ್ಥಿತಿ ಈಗ ಬಿಜೆಪಿಯಲ್ಲಿ ನಿರ್ಮಾಣವಾಗಿದೆಯಾ ಹೇಗೆ ಸರ್? ಅದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ತೀನಿ. ಓಕೆ, ಒಂದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಒಂದು ಏನು ಹುಟ್ಟುನ ನಡೆದು ಬಂದ ದಾರಿ ಇದೆಯಲ್ಲ, ಬೇಕಾದಷ್ಟು ಟಿಸಿಲ್ಗಳಾಗಿದೆ ಕಾಂಗ್ರೆಸ್ ಸರ್ಕಾರದ. ಚೂರಾಗಿ ಹೊಡೆದು ಬೇರೆ ಬೇರೆ ಸಂಘಟನೆಗಳಾಗಿ, ಬೇರೆ ಬೇರೆ ಪಾರ್ಟಿಗಳಾಗಿ, ಬೇರೆ ಬೇರೆ ರೂಪಾಂತರಗಳು ಹೊಂದ್ಕೊಂಡಿದೆ. ಈಗ ಇವತ್ತೇನು ಕಾಂಗ್ರೆಸ್ ಅಂತ ಹೇಳ್ತಾರೆ, ದಟ್ಸ್ ಇಂದಿರಾ ಕಾಂಗ್ರೆಸ್. ಓಕೆ, ಅವಾಗ ಇದ್ದಿದ್ದು ಕಾಂಗ್ರೆಸ್, ಸಂಸ್ಥಾ ಕಾಂಗ್ರೆಸ್ ಅವೆಲ್ಲ ಇತ್ತು. ಟಿಸಿಲ್ ಹೊಡೆದು ಈ ಒಂದು ಬಂದಿದೆ. ಈಗ ಸದ್ಯಕ್ಕೆ ಏನು ಅಂದರೆ ಕಾಂಗ್ರೆಸ್ ಏನಂತೇನಿದೆ ಸರ್ಕಾರವನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಅದೊಂದು ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷ ಏನಂದರೆ, ಪಾರ್ಟಿ ಕಡ್ದಾಗಿಂದ ಹಿಡಿದು ಪಾರ್ಟಿ ಟಿಸಿಲ್ ಹೊಡೆದು ಬೇರೆ ಒಂದು ಭಾಜಪ, ಬೇರೆ ಒಂದು ಬಿಜೆಪಿ ಎಸ್, ಬಿಜೆಪಿ ಬಿ, ಬಿಜೆಪಿ ಡಿ ಅಂತ ಎಲ್ಲೂ ಆಗಿಲ್ಲ. ಓಕೆ, ಲೆಟ್ ಮಿ ಕ್ಲಾರಿಫೈ ಇಟ್. ಸೆಕೆಂಡ್, ಇದೇ ಕಾಂಗ್ರೆಸ್, ಇದೇ ಸಿದ್ದರಾಮಯ್ಯ ನೇತೃತ್ವದ ಅವರ ತಂಡ ಬಳ್ಳಾರಿ ಚಲೋ ಅಂತೇಳಿ ಕಾರ್ಯಕ್ರಮ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರ ಕರಪ್ಷನ್ ವಿರುದ್ಧ, ಶ್ರೀರಾಮುಲು ಕರಪ್ಷನ್ ವಿರುದ್ಧ ಬಳ್ಳಾರಿ ಚಲೋ ಅಂತ ಹೇಳಿ ಕಾಲುಗಳಿಗೆಲ್ಲ ಸ್ಪೆಷಲ್ ಶೂಗಳು ಹಾಕೊಂಡು ಪಾದಯಾತ್ರೆ ಮಾಡಿದ್ರು. ಸರ್ಕಾರ ರಚನೆ ಕೂಡ ಆಯ್ತದು. ಅದಾದ್ಮೇಲೆ ಗೌರ್ಮೆಂಟ್ ಬಂತದು, ಅವರ ಸರ್ಕಾರ ರಚನೆ ಆಯ್ತದು. ಹಾಗಾದ್ರೆ ಇಲ್ಲಿ ಏನಂತಂದ್ರೆ, ಇಲ್ಲಿ ಈ ಮನೆ ಹೆಂಗಿದೆ ಅಂದರೆ ಒಂಥರ ಚೌಟ್ರಿ ಇದ್ದಂಗೆ. ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ನಥಿಂಗ್ ಬಟ್ ಚೌಟ್ರಿ. ಯಾರು ಬೇಕಾದ್ರೂ ನುಗ್ಬೋದು, ಯಾರು ಬೇಕಾದರೂ ಕೂಡ ಅಲ್ಲಿ ನಮ್ಮ ಬದುಕಿನ ಬುತ್ತಿನ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ಎಥಿಕ್ಸ್ ಅನ್ನೋ ಸಿದ್ಧಾಂತ ಬರೋದೇ ಇಲ್ಲ. ಸೊ ಇಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ದಿರ್ತಕ್ಕಂಥ ವ್ಯಕ್ತಿ ಸಡನ್ ಬಿಜೆಪಿಯಿಂದ ಬಿಟ್ಟು ಹೊರಗೆ ಬರ್ತಾನೆ ಅಂತಂದ್ರೆ ಆ ಸಿದ್ಧಾಂತದಲ್ಲ, ಅದು ಪರ್ಸನಲ್ ಗೈನು. ಪವರ್ ಪರ್ಸನಲ್ ಗೈನ್ ಅಂತ ಕರಿತೀವಿ ನಾವು. ಅಂದ್ರೆ ಏನು, ಪೊಸಿಷನ್ ಪರ್ಸನಲ್ ಗೈನ್ ಅಂತ ಅಷ್ಟೇ. ಇದೇ ಶ್ರೀರಾಮುಲು ಬೇಜಾರು ಮಾಡ್ಕೊಂಡು ಅವರು BRS ಕಾಂಗ್ರೆಸ್ ಪಾರ್ಟಿ ಅಂತ ಮಾಡಿ ಒಂದು 7-8 ಜನ MLAಗಳನ್ನು ತಯಾರು ಮಾಡಿಕೊಂಡ್ರು. ಅದೇ ಯಡಿಯೂರಪ್ಪನವರು ಕೂಡ KGP ಅಂತ ಮಾಡಿ ಒಂದು 8 ಜನ ಮಾಡಿಕೊಂಡ್ರು. ಗೊತ್ತಾಯ್ತು ಅವರಿಗೆ, ಇದು ಮಾಡಿಕೊಂಡ್ರೆ ನಮಗೆ ಇಲ್ಲಿ ಉಳಗಾಲ ಇಲ್ಲ ಅಂತ ಹೇಳಿ ಪುನಃ ಮತ್ತೆ ತವರಿಗೆ ಬಾ ಅಂತ ಹೇಳ್ಬಿಟ್ಟು ಪುನಃ ತವರಿಗೆ ಗರ್ವಾಪ್ಸಿ ಬಂದು. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಆಲ್ ಅಪರ್ಚುನಿಟಿಸ್ಟ್ ಪೊಲಿಟಿಕಲ್ ಸಿಗ್ಮೆಂಟ್ ಇದು. ಎಲ್ಲವೂ ಕೂಡ ಅಪರ್ಚುನಿಟಿಗಳು ಇರ್ತೇವೆ ಹೊರತಲ್ಲಿ. ಅಲ್ಲಿ ಉದಾಹರಣೆ ಕೊಡ್ತೀನಿ. ಈಗ ಏನು ಶುರು ಆಯಿತು, ಇದೇ ಏನು ಜನಾರ್ದನ್ ರೆಡ್ಡಿ ನಮ್ಮ ಸರ್ ಒಂದು ಮಾತಾಡಿದ್ರು, ಜನಾರ್ದನ್ ರೆಡ್ಡಿ ಬೇಲ್ ತೊಗೊಂಡಿದ್ದಾರೆ, ಹಿ ಈಸ್ ಎ ರಿಲೀಫ್ ಫ್ರಮ್ ದಿ ಎವ್ರಿಥಿಂಗ್ ಅಂತೆಲ್ಲ. ಸರ್, ಅವ್ರು ಕರಪ್ಷನ್ ಮಾಡಿದ್ದು ಯಾರ ದುಡ್ಡಲ್ಲಿ? ಕರಪ್ಷನ್ ವಾಸ್ ನಾಟ್ ಆಫ್ ಹಿಸ್ ಓನ್ ಕರಪ್ಷನ್, ಈಸ್ ಎ ಲೂಟೆಡ್ ಪಬ್ಲಿಕ್ ಮನಿ ಅಲ್ವಾ? ಪಬ್ಲಿಕ್ ಮನಿ ಲೂಟ್ ಮಾಡ್ಬಿಟ್ಟು ಬೇರೆಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೆ ಕಿರೀಟ ಹಾಕೊಳ್ಳಂಗಿಲ್ಲ. ಸ್ಟಿಲ್ ಟುಡೇ ಈಸ್ ಅಂಡರ್ ಬೇಲ್. ಯಾರೇ ಬೇಲಲ್ಲಿ ಇದ್ದಾರಲ್ಲ, ದೇ ಆರ್ ನಾಟ್ ಫೇವರ್ ಟು ದಿ ಪಬ್ಲಿಕ್. ದೇ ಆರ್ ಲೀಗಲಿ, ಟೆಕ್ನಿಕಲಿ, ಲೀಗಲಿ ದೇ ಆರ್ ಆನ್ ಬೇಲ್. ಸದ್ಯಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರ್ಬೋದು ಬೇಲ್ ಅಂತ ಪದ ಯೂಸ್ ಮಾಡಿಕೊಂಡು. ಅದೇ ಫ್ರೀ ಫ್ರಮ್ ದ ಲೀಗಲ್ ಕ್ಲಚಸ್ ಅಂತ ಬರ್ತದೆ. ಅದು ಕಾನೂನಿನ ಹಿಡಿತದಿಂದ ಹೊರಗೆ ಬಂದು ವೆರಿ ತಪ್ಪಿಸ್ಕೊಂಡಿರ್ಬೋದು ಟೆಂಪರವರಿಯಾಗಿ, ಬಟ್ ನಾಟ್ ಪರ್ಮನೆಂಟ್. ಈ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಈಗ ಅವರ ಅವತ್ತಿನ ರಾಜಕೀಯ ಅಡ್ಜಸ್ಟ್ಮೆಂಟ್ ಏನಿತ್ತು, ಅವರ ಇಬ್ರು ನಡೆದು ಬಂದ ದಾರಿ ಒಳಗೆ ಒಂದೇ ಕಾಂಪೌಂಡು, ಒಂದು ಕಾಂಪೌಂಡ್ ಹೊಡೆದಾಕಿದ್ರು ನಡ್ಕೊಂಬರೋಕೆ ಈಸಿಯಾಗಿ ನಡ್ಕೊಂಬರ್ಲಿ, ಹೋಗೋದು ಬರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ರು. ಹೊಡೆದೋಯ್ತು. ಈಗ ಗೋಡೆಗಳು ಎದ್ಬಿಡ್ತು. ವೈಮನಸ್ಸುಗಳ ಗೋಡೆ ಯಾವಾಗ ಎದ್ದೋಳುತ್ತೆ ಸಮಸ್ಯೆ ಬರುತ್ತೆ. ವೈಮನಸ್ಸುಗಳ ಗೋಡೆ ಎದ್ದೋಳಿದಾಗ ಈಗ ಬಸವರಾಜ್ ಪಾಟೀಲ್ ಯತ್ನಾಳ್ಗೆ ಏನಾಗಿದೆ, ನಾನೊಬ್ಬ ಹಿರಿಯ, ಇಷ್ಟು ವರ್ಷ ಅವ್ರು ಯಾತಕ್ಕಂಥ ಒಂದು ಫ್ಯಾನ್ ಇದೆ ಸರ್, ನೀವೇನೇ ಹೇಳಿ. ಇವತ್ತೇನಾದರೂ ನೇರವಾಗಿ ಒಂಥರ ಕೆಲಸ ಅವ್ರು ಮಾತಾಡೋದು ನಮ್ಗೆ ಇರಿಟೇಟ್ ಅನ್ಸ್ಬೋದು, ಇರಿಟೇಟು ಅಥವಾ ಏನಿಗೆ ಮಾತಾಡ್ತಾನೆ ಅಪ್ಪ ನಿಂಗೆ ನಾಲ್ಗೆ ಮೇಲೆ ಹಿಡ್ತಾ ಇಲ್ಲ ಅನ್ಸ್ಬೋದು. ಬಟ್ ವಿ ನೀಡ್ somebody who raise a question in the assembly. ವಿಧಾನಸಭೆ ಒಳಗೆ ಕ್ವಶನ್ ಮಾಡತಕ್ಕಂಥ ವ್ಯಕ್ತಿ ಅವರೆಲ್ಲ ಕಾಂಪ್ರಮೈಸ್ ಪರ್ಸನಾಲಿಟಿಗಳು. ಹೊಂದಾಣಿಕೆ ರಾಜಕಾರಣ ಇದು. ಹೊಂದಾಣಿಕೆ ರಾಜಕಾರಣ ಮಾಡಕ್ಕೆ ನಾವು ಕಳಿಸಿರೋದು ವಿರೋಧಪಕ್ಷದ ಆಯ್ಕೆ ಮಾಡಿಕೊಂಡು. ಈ ಪವರ್ ಇದೆಯೋ ಬೇಡಿಯೋದು ಬೇರೆ ವಿಷಯ ಸರ್. ನೀವು ಪಬ್ಲಿಕ್ ಜಸ್ಟಿಫಿಕೇಶನ್ ಏನು ಮಾಡಿದ್ರಿ ಹೇಳಿ? ಯಾವ ವಿಷಯದಲ್ಲಿ ನೀವು ಗೆದ್ರಿ ಹೇಳಿ ನೋಡೋಣ. ಯಾವ ವಿಷಯದಲ್ಲಿ ಈಗ ಇಶ್ಯೂಸ್ ಏನು ತಗೊಂಡ್ರಿ ನೀವು? ಇಶ್ಯೂಸ್ ಎಲ್ಲ ತಗೊಂಡಾಗದು ಎಲ್ಲಿಗೆ ಅಂತೆ ತಾರ್ಕಿಕ ಅಂತ್ಯ ಮಾಡಿದ್ರು? ಖಂಡಿತ
ಎಸ್ ಎಂಡೆಲ್ಲಿ ಮಾಡಿದ್ರು ಹೇಳಿ ತೋರಿಸಿ, ಯಾವುದೇ ತಗೊಳ್ಳಿ ಇಶ್ಯೂ ನೀವು. ಹೌದು, ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದಾರೆ, ತಾರ್ಕಿಕ ಅಂತ್ಯಕ್ಕೆ ಯಾವುದು ಬಂದಿಲ್ಲ. ತಾರ್ಕಿಕ ಅಂತ್ಯಕ್ಕೆ ಯಾಕಂದ್ರೆ ದೇರ್ ಈಸ್ ಕೊಲೈಡ್ ಎಸ್ ಅಡ್ಜಸ್ಟ್ಮೆಂಟ್. ನಾನು ಹೊಡೆದಂಗೆ ಮಾಡ್ತೀನಿ, ಅತ್ತಂಗೆ ಮಾಡು. ಹೌದು. ಇನ್ನು ಏನು ಹೇಳ್ತೀವಿ, ನಮ್ಮ ಸಾರ್ ಒಂದು ಮಾತಾಡೋದು ಏನಂತ, ಎಲ್ಲ ಜೊತೆ ಚೆನ್ನಾಗಿದ್ದಾರೆ. ಎಸ್, ಇವರು ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಹೋಗ್ತಾರೆ ಬೇರೆಯವ್ರ ಮನೆಗೆಲ್ಲ. ಹೌದು ಹೌದು. ಹಂಗನ್ಬಿಟ್ಟು ನಾನು ಕೇಳೋದು ಹೆಂಗೆ ಗೊತ್ತಾ, ನಿಮ್ಮ ರಾಜಕೀಯ ವಿಧಾನಸೌಧ ಹೆಂಗಿದೆ ಅಂದ್ರೆ ಪರದ ವಿರೋಧ ಪಕ್ಷ ಅಲ್ಲ ಅದು, ಸಮಥಿಂಗ್ ಲೈಕ್ ಮಾವನ್ ಮನೆ ಇದ್ದಂಗೆ ಅದು. ಯಾರು ಬೇಕಾದ್ರೆ ಬಂದು ಅಲ್ಲಿ ಬಾಡೂಟ ಮಾಡ್ಕೊಂಡು ಹೋಗ್ಬೋದು, ಯಾರು ಬೇಕಾದ್ರೆ ಕೈ ಕೈಲಿ ಮಿಲಾಯಿಸ್ಬೋದು. ಸಫರ್ ಆಗ್ತಿರೋದು ಯಾರು? ಜನಸಾಮಾನ್ಯರು. ಎಲ್ಲಿ ಕೊಡ್ತಿದ್ದೀರಿ ನ್ಯಾಯ ನೀವು? ಸಮಸ್ಯೆಗಳು ಬಾಣಂತಿ ಪ್ರಾಬ್ಲಮ್ ಆಯ್ತು ಬೆಳಗಾಂ ಒಳಗೆ, ನೀವು ಬರೀ ಬೆಳಗಾಮಲ್ಲಿ ಬಾಣಂತಿ ಪ್ರಾಬ್ಲಮ್ ಆದಾಗ, ಬೇರೆ ಬೇರೆ ಸಮಸ್ಯೆಗಳು ಬಾಣಂತಿ ಸಾವುಗಳಾದಾಗ, ನೀವು ಬರೀ ಗಾಡಿ ಆಕ್ಸಿಡೆಂಟ್ ಆಯ್ತು, ಅಧಿವೇಶನದೊಳಗೆ ಪ್ರಾಬ್ಲಮ್ ಬಂತು, ಅವ್ನು ನನಗೇನೋ ಬೈದ ಅಂತೇಳಿ ಇಶ್ಯೂ ಮಾಡ್ತಿದ್ದೀರಿ ನೀವು. ಸತ್ತೋಗಿದ್ದಕ್ಕಂಥ ಆ ಹೆಣ್ಮಕ್ಳ ಬಗ್ಗೆ ನೀವೇನು ಮಾತಾಡಲಿಲ್ಲ ಯಾಕೆ? ಖಂಡಿತ ಖಂಡಿತ. ಎಸ್ 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 ಸರ್, ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಗಮನಿಸ್ತಾ ಇದ್ರಿ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಆರಾಧ್ಯ ಅವರೇ, ಈ ಸಂಡೂರು ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ನಾವು ಮಾತನಾಡ್ತಾ ಹೋಗೋಣ ಮುಂದಿನ ಹಂತದಲ್ಲಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ರೆಬಲ್ಸ್ ನಾಯಕರು, ನಾನು ಹೇಳ್ತಾ ಇದ್ದೆ ಯಾರೆಲ್ಲ ರೆಬಲ್ ಆಗಿದ್ದಾರೆ ಪಕ್ಷದ ವಿರುದ್ಧ ಎನ್ನುವುದಾಗಿ, ಒಂದ್ ಕಡೆ 3 ಬಣ ಆಗಿದೆ ಈಗಾಗಲೇ. ಮುಂದಿನ ಹಂತದಲ್ಲಿ ಬೇರೆ ಬಣಗಳಾಗುವಂತ ಚಾನ್ಸಸ್ ಇವೆಯಾ? ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಡೆದ ಮನೆಯಾಗಿದೆ ಬಿಜೆಪಿ, ರೆಬಲ್ಸ್ಗಳಾಗಿದ್ದಾರೆ ಒಂದಷ್ಟು ನಾಯಕರು, ನೇರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅದು ಕೂಡ ವಿಜೇಂದ್ರ ವಿರುದ್ಧವೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ರಾಮುಲು ನೋಡಿದ್ರೆ ಹೈಕಮಾಂಡ್ ನಾಯಕರ ಮೇಲೆ ಮುನಿಸನ್ನು ತೋರಿಸ್ತಾ ಇದ್ದಾರೆ. ನಡ್ಡಾ ಮಾತಿಗೂ ಕೂಡ ಬೆಲೆ ಕೊಟ್ಟಿಲ್ಲ. ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ವಿಚಾರಗಳ ಕುರಿತು ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆಗಳಾಗಿವೆ. ಮಾತನಾಡ್ತಾ ಹೋಗೋಣ, ಮಾಹಿತಿಯನ್ನು ಪಡಿತಾ ಹೋಗೋಣ. ಆರಾಧ್ಯ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯವರು ಹೀನಾಯವಾಗಿ ಸೋತರು. ಹೀನಾಯವಾಗಿ ಸೋತಂಥ ಸಂದರ್ಭದಲ್ಲಿ ಅಲ್ಲಿಗೆ ಸೋಲಿನ ಕಾರಣ ಏನು, ಸೋಲಕ್ಕೆ ಏನು ಕಾರಣ ಅಂತ ಹುಡುಕೊಟ್ಟು ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿಯ ಮುಖ್ಯಸ್ಥರು ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗುತ್ತೆ. ಆ ಕಮಿಟಿ ವರದಿಯನ್ನೇ ಕೊಟ್ಟಿಲ್ಲ. ಆದರೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಮುಲು ಅವರ ಬಳಿ ಡೈರೆಕ್ಟಾಗಿ ಕೇಳಿಬಿಡ್ತಾರೆ, ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ರಾಮುಲು ಅವರೇ ನೀವೇ ಕಾರಣನಾ ಅಂತೇಳಿ. ಇದೇ ಮ್ಯಾಟರು ರಾಮುಲು ಅವರು ರೆಬಲ್ ಆಗೋಕ್ಕೆ ಕಾರಣ ಆಯ್ತಾ ಹೇಗೆ? ಅವರು ಕಾರಣ ಹುಡುಕ್ತಾ ಇದ್ರು ಅನ್ಸುತ್ತೆ. ಬಿಜೆಪಿ ನನ್ನ ಕಣಕ್ಲಿ ನಾನೊಂದು ಹೆಜ್ಜೆ ಮುಂದೆ ಇಡೋಣ, ಆಮೇಲೆ ಹಿಂದೆ ನೋಡೋಣ. ಅವ್ರೇನೋ ರಾಜಕೀಯ ಲೆಕ್ಕಾಚಾರ ಹಾಕೊಂಡಂತ ಕಾಣ್ತಾ ಇದೆ ರಾಮುಲು ಅವರು. ಯಾಕಂದ್ರೆ ಘರ್ಷಣೆಗಳು ನಡೀತಾ ಇದೆ. ಇವರು ವೈಯಕ್ತಿಕ ಘರ್ಷಣೆಗಳು, ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರ ವೈಯಕ್ತಿಕ ಘರ್ಷಣೆಗಳು, ಅವರ ಪಾಲುದಾರಿಕೆ, ಇನ್ನೊಂದು ಮತ್ತೊಂದು ಸರಿಯಾದ ಪಾಲುಗಳು ಕೊಟ್ಟಿಲ್ಲ, ಇನ್ನೊಂದು ಮತ್ತೊಂದು ಏನೋ, ಈ ಕಾರಣಗಳಿಗೋಸ್ಕರನೇ ಅವರು ತಿಕ್ಕಾಟ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಇವರು ಹನುಮಂತು ಅವರು ಏನು ಕ್ಯಾಂಡಿಡೇಟು, ಬಂಗಾರು ಹನುಮಂತ ಅವರು ಏನಾದರೂ ಗೆದ್ದರೆ ಶ್ರೀರಾಮುಲು ಅದನ್ನು ನನ್ನ ವರ್ಚಸ್ಸೆಲ್ಲಿ ಕಡಿಮೆ ಆಗುತ್ತೋ ಆ ಭಾಗದಲ್ಲಿ, ಗದಗ ಮತ್ತು ಬಳ್ಳಾರಿ ಭಾಗದಲ್ಲಿ ಅನ್ನೋ ರೀತಿಯಲ್ಲಿ ಆಲೋಚನೆಗಳು ಅಂತ ಜನಾರ್ದನ್ ರೆಡ್ಡಿ ಅವರು ರೈಸ್ ಮಾಡಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ ಪಕ್ಷದ ಎಲ್ಲ ಇಂಟೆಲಿಜೆನ್ಸ್ ಅವ್ರ ಹತ್ರ ಇರುತ್ತೆ, ಕೇಂದ್ರದ ಇಂಟೆಲಿಜೆನ್ಸ್ ಇರುತ್ತೆ. ರಾಧಾ ಮೋಹನ್ ದಾಸ್ ಅವರು ನೇರವಾಗಿ ಏಕಾಏಕಿ ಕೇಳೋದಕ್ಕೆ ಚಾನ್ಸ್ ಇರೋದಿಲ್ಲ. ವಿಜೇಂದ್ರ ಅವರು ಇನ್ಪುಟ್ ಕೊಟ್ಟಿರ್ತಾರೆ, ಇಲ್ಲ ಬೇರೆ ನಾಯಕರು ಇನ್ಪುಟ್ ಕೊಟ್ಟಿರ್ತಾರೆ. ಕಮಿಟಿ ರಿಪೋರ್ಟ್ ಇನ್ನು ಹೋಗಿದ ಮುಂಚೆ ಅವ್ರಿಗೆ ಆಲ್ರೆಡಿ ಇರುತ್ತೆ, ಎಲ್ಲ ಮಾಹಿತಿ ಇರುತ್ತೆ. ರಿಪೋರ್ಟ್ ಅನ್ನೋದು ಒಂದು ಇದು ಅಷ್ಟೇ. ಅಲ್ಲಿ ಸರಿಯಾದ ರೀತಿಯಲ್ಲಿ ಆಕ್ಚುಲಿ ಅದು ಸಂಡೂರು ಅನ್ನೋದು ಸಂತೋಷ್ ಲಾಡ್ ಅವರ ಕೈಯಲ್ಲಿದೆ. ಸಂತೋಷ್ ಲಾಡ್ ಏನು ಹೇಳಿದ್ರೆ ಅದು ನಡೆಯುತ್ತೆ, ಅದು ವಾಸ್ತವ. ಅದು ಗೆಲ್ಲೋದು ಸೋಲೋದು ಆಮೇಲೆ, ಇವ್ರು ಸರಿಯಾಗಿ ಕೆಲಸ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಸಂಡೂರು ಸಂತೋಷ್ ಲಾಡ್ ಅವ್ರ ಕೈಯಲ್ಲಿದೆ. ತುಕಾರಾಮ್ ಅವರು ಸಂತೋಷ್ ಲಾಡ್ ಅವರ ಆತ್ಮೀಯರು, ಅವ್ರಿಗೆ ಬಿಟ್ಕೊಟ್ಟಿದ್ರು ಅಷ್ಟೇ. ಯಾಕಂದ್ರೆ ರಿಸರ್ವೇಷನ್ ಆಗಿತ್ತು. ಸಂತೋಷ್ ಲಾಡ್ ಅವ್ರು ನಿಲ್ಲೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಬಿಟ್ಟಿದ್ದಾರೆ, ಮೀಸಲು ಕ್ಷೇತ್ರಕ್ಕೋಸ್ಕರ. ಅದ ನಂತರ ಈಗ ಅವರನ್ನ MP ಮಾಡ್ಕೊಂಡ್ರು. MP ಆದ ನಂತರ ತುಕಾರಾಮ್ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ, ಅದರ ನೋ ಡೌಟ್. ಒಳ್ಳೆ ಮನುಷ್ಯ ಅಂತ ಹೆಸರು ಆಗಿದೆ. ಆ ಭಾಗದಲ್ಲಿ ಒಳ್ಳೆ ರಾಜಕಾರಣಿ ಅಂತ ಹೆಸರು ಮಾಡಿದ್ದಾರೆ. ನಂತರ MP ಆದಮೇಲೆ ಅವರ ಪತ್ನಿಗೆ ಟಿಕೆಟನ್ನು ಕೊಟ್ಟರು. ಸಂತೋಷ್ ಲಾಡ್ ಅವರು ಮತ್ತು ಪೂರ್ಣ ಸರ್ಕಾರ, ಕರ್ನಾಟಕದಲ್ಲಿ ಜನನು ಯೋಚನೆ ಮಾಡ್ತಾರಲ್ವಾ, ಯಾವ ಸರ್ಕಾರ ಇದೆ ಅದರ ಹಿಂದೆ ಹೋಗೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇವತ್ತು ಬಂಗಾರು ಹನುಮಂತ ಗೆದ್ದಿದ್ರೆ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗ್ತಾ ಇದ್ದಾವೆ. ಇದು ಕಾಂಗ್ರೆಸ್ ಇರತಕ್ಕಂಥ ಶಾಸಕರ ಇದರಲ್ಲೇ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾಣೋದು ಕಷ್ಟ ಆಗ್ತಾ ಇದೆ. ಯಾಕಂದರೆ ಹಣದ ಕೊರತೆ ಇದೆ, ಇಲ್ಲಿ ಖಜಾನೆ ಖಾಲಿ ಆಗಿದೆ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇನ್ನು ಅಂತಹ ಕ್ಷೇತ್ರಗಳಲ್ಲಿ, ಬೇರೆ ಕ್ಷೇತ್ರಗಳಲ್ಲಿ ಗೆದ್ದರೆ ಕೊಡ್ತಾರ ಅನುದಾನಗಳು? ಜನನು ಯೋಚನೆ ಮಾಡ್ತಾರೆ. ಕರ್ನಾಟಕ ಜನ ಬುದ್ಧಿವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ. ಎಲ್ಲರೂ ಯೋಚನೆ ಮಾಡಿ ಸರಿಯಾದ ಒಂದು ರೀತಿಯಾದ ಇದು ಕಾಂಗ್ರೆಸ್ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅದನ್ನು
ಅಕ್ಸೆಪ್ಟ್ ಮಾಡ್ಕೋಬೇಕು. ಮುಂದಿನ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿತ್ತು. ಇವರು ಒಳ ಜಗಳದಿಂದ ಆಗ್ತಾ ಇರೋದು, ಸರ್ ಹೇಳಿದಾಗೆ ಆಗ್ತಾ ಇರೋದು ಜನರ ಸಮಸ್ಯೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇವತ್ತು ಮೈಕ್ರೋ ಫೈನಾನ್ಸಿಂದ ಸಾಕಷ್ಟು ಜನರು ಸಾಯ್ತಾ ಇದ್ದಾರೆ ಮತ್ತು ತೊಂದರೆಗೆ ಅನುಭವಿಸ್ತಾ ಇದ್ದಾರೆ. ರೈತರ ಸರಣಿ ಆತ್ಮಹತ್ಯೆಗಳು ಏನು ಕಡಿಮೆ ಆಗಿಲ್ಲ. ಈ ಮೈಕ್ರೋ ಫೈನಾನ್ಸ್ ವಿರುದ್ಧ 7,80,000 ಕಂಪ್ಲೇಂಟ್ಗಳು ದಾಖಲಾಗಿದೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ. ಅದನ್ನು ಯಾರು ನೋಡಬೇಕು ಅನ್ನೋದು ಗೊತ್ತಿಲ್ಲ. ವಿರೋಧ ಪಕ್ಷಗಳು ಅದರ ತುಟಿ ಬಿಚ್ತಾ ಇಲ್ಲ, ಹೋರಾಟಕ್ಕೆ ನಿಂತಿಲ್ಲ. ಸೈಬರ್ ಕ್ರೈಮು ಉತ್ತುಂಗಕ್ಕೆ ಹೋಗಿದೆ. ಸೈಬರ್ ಕ್ರೈಮು ಎಲ್ಲಿ ನೋಡಿದ್ರೂ ಸೈಬರ್ ಕ್ರೈಮ್ಗಳಾಗ್ತಾ ಇದೆ. ಅದನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ. ಅದನ್ನು ಪ್ರಶ್ನಿಸುವವರಿಲ್ಲ. ಅಧಿಕಾರಿಗಳ ಆತ್ಮಹತ್ಯೆ, ಸರಣಿ ಆತ್ಮಹತ್ಯೆಗಳಾಗ್ತಾ ಇದೆ ಮತ್ತು ಭ್ರಷ್ಟಾಚಾರದಕ್ಕೋಸ್ಕರ ಆತ್ಮಹತ್ಯೆಗಳಾಗ್ತಾ ಇದಾವೆ. ಅದನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಗುತ್ತಿಗೆದಾರರ ಸರಣಿ ಆತ್ಮಹತ್ಯೆ ಆಗ್ತಾ ಇದೆ. ಅದನ್ನು ಸಹ ಕೇಳೋರಿಲ್ಲ. ಪ್ರತಿಪಕ್ಷಗಳು ಕೇಳ್ಬೇಕಲ್ವಾ, ಕಿವಿ ಹಿಂಡ್ಬೇಕಲ್ಲ. ಅವರು ಗಲಾಟೆಯಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಮೂಡ ಹಗರಣದ ಚಾಟಿ, ಇವರಿಗೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಗಾದಿಗೆ ಹತ್ತಬೇಕು ಅನ್ನೋ ಹಂಬಲ, ಇವೆರಡರ ಮಧ್ಯೆ ಅವರು ತಿಕ್ಕಾಟದಲ್ಲಿದ್ದಾರೆ. ಅದನ್ನು ಪ್ರಶ್ನಿಸೋರು ಇಲ್ದಾಗೆ ಆರಾಮಾಗಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರ. ಇದು ಹೀಗಾಗಬಾರ್ದು. ಜನಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥದ್ದು. 139 ಸ್ಥಾನಗಳನ್ನು ಕೊಟ್ಟಿರೋದು ಜನಕ್ಕೋಸ್ಕರ. ಜನರ ಕೆಲಸ ಮಾಡಬೇಕಾದಂಥ ಕಾಂಗ್ರೆಸ್ ಇವತ್ತು ಅವರೇ ತಿಕ್ಕಾಟದಲ್ಲಿದ್ದಾರೆ. ಅದನ್ನು ಪ್ರಶ್ನಿಸಬೇಕಾದಂತಹ ಬಿಜೆಪಿ, ವಿಜಯೇಂದ್ರ ಮತ್ತು ಅಶೋಕ್, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಜಾರಕಿಹೊಳಿ, ಯತ್ನಾಳ್ ಅನ್ನುವ ಈ ಕಿತ್ತಾಟದಲ್ಲಿ ಮುಳುಗಿದೆ. ಜನ ಹೈರಾಣಾಗಿದ್ದಾರೆ. ಓಕೆ ಪ್ರಸಾದ್ ಗೌಡ್ರೆ, ಈಗ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಕಶ್ಯಪ್ ಸರ್ ಕೂಡ ಅದನ್ನ ಮೆನ್ಷನ್ ಮಾಡಿದ್ರು. ಈ ಹಿಂದೆ ಕೂಡ ಹೊಂದಾಣಿಕೆ ರಾಜಕೀಯ ರಾಜ್ಯದಲ್ಲಿ ಆಗ್ತಾ ಇದೆ, ಅದು ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಾಯಿತು. ಈ ಸಂಬಂಧ ಯತ್ನಾಳ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು. ಮೈಸೂರು ಚಲೋ ಪಾದಯಾತ್ರೆ ಆಗ್ತಾ ಇತ್ತು. ಮೈಸೂರು ಚಲೋ ಪಾದಯಾತ್ರೆಯ ಸಂದರ್ಭದಲ್ಲಿ ಯತ್ನಾಳ್ ಬಣ ಭಾಗಿಯಾಗಿರಲಿಲ್ಲ. ಯತ್ನಾಳ್ ಅವರ ಪ್ರತಿಕ್ರಿಯೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೋಸ್ಕರ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎನ್ನುವುದಾಗಿ. ನಿಜಕ್ಕೂ ಹೊಂದಾಣಿಕೆ ಇದೆಯಾ ಸರ್? ಈಗ ಯತ್ನಾಳ್ ಬಗ್ಗೆ ಅವರು ಹಿರಿಯರಿದ್ದರು, ಅವರಿಗೆ ಅವಕಾಶ ಸಿಗಬೇಕಾಗಿತ್ತು ಅನ್ನೋ ಭಾವನೆಯಲ್ಲಿ ನಾನು ಒಂದು ಮಾತನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅಂದರೆ ಅವರು ಯಡಿಯೂರಪ್ಪನವರಿಗೆ ಸರಿಸಮನಾಗಿದ್ದರು, ಅವರು ಕೇಂದ್ರ ಮಂತ್ರಿಗಳಾಗಿದ್ದರು, ವಾಜಪೇಯಿ ಜೊತೆ ಕೆಲಸ ಮಾಡಿ ಅನುಭವವುಳ್ಳಂಥವರಾಗಿದ್ದರು, ಅವರಿಗೆ ಅವಕಾಶ ಸಿಗ್ಬೋದಾಗಿತ್ತು ಅನ್ನೋ ಒಂದು ನನ್ನ ವಿಶ್ಲೇಷಣೆಯನ್ನು ನಾವು ಆ್ಯಸ್ ಎ ಔಟ್ಸೈಡ್ ಪಾರ್ಟಿ ನಾವು ಹೇಳಿದ್ವಿ. ಆದರೆ ಈ ಮಾತನ್ನು ಯತ್ನಾಳ್ ಅವರು ಹೇಳಿದ ಈ ಮಾತನ್ನು ನಾವು ಒಪ್ಪೋದಕ್ಕೆ ತಯಾರಿಲ್ಲ. ಇದು ಎಲ್ಲ ಮಾತುಗಳನ್ನು ಕೂಡ ಅವರು ನಮಗೋಸ್ಕರ ಮಾಡಿದ್ರು ಅನ್ನೋ ಮಾತಿದ್ದಾವಲ್ಲ, ಇದು ಎಲ್ಲೋ ಒಂದು ಕಡೆ ಹಿರಿಯರಾಗಿ ಬಾಲಿಷ್ಯವಾದ ಮಾತುಗಳನ್ನ ಆಡ್ತಾವ್ರೆ ಅಂತ ನಾವು ಹೇಳಬೇಕಾಗತ್ತೆ. ಇವತ್ತು ಅವರು ಯಾರನ್ನೋ ಸಿ ಎಂ ಮಾಡೋಕ್ಕೋಸ್ಕರ ಇವರು ಇದು ಮಾಡ್ತಾ ಇದ್ದಾರೆ, ಯಾರನ್ನೋ ಇಳ್ಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಇದೆಯಲ್ಲ, ಅದನ್ನು ನಾನು ಸಾರಾಸಗಟಾಗಿ ಒಪ್ಪೋದಿಲ್ಲ. ಇದು ಸತ್ಯಕ್ಕೆ ದೂರವಾದಂಥ ವಿಷಯ ಸರ್. ಕಶ್ಯಪ್ ಸರ್, ಈಗ ಎಲ್ಲಾ ಪಾರ್ಟಿಯಲ್ಲಿ ಒಂದು ಶಿಸ್ತು ಸಮಿತಿ ಅಂತ ಇರುತ್ತೆ ಸರ್, ಬಿಜೆಪಿಯಲ್ಲೂ ಇರುತ್ತೆ. ಈಗ ರಾಜಕೀಯ ಒಂದು ಆಡಳಿತ ಅಂತ ಬಂದಾಗ ಅಥವಾ ಆಳ್ವಿಕೆ ಅಂತ ಬಂದಾಗ ಯತ್ನಾಳ್ ಅವರು ಒಂದು ಕಾಲದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದರು. ಈಗಲೂ ಕೂಡ ಈಗಲೂ ಅವರ ಸ್ವಲ್ಪ ನೇರ ದಿಟ್ಟ ನಿರಂತರವಾದ ಮಾತುಕತೆ ಇದೆಯಲ್ಲ, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗುತ್ತೆ. ಕೆಲವ್ರಿಗಂತೂ ಅವರು ಭಾಳ ಜನ ಅಭಿಮಾನಿ ಆಗಿದ್ದಾರೆ ಅವರು. ನಾನು ಒಂದು ಪ್ರಶ್ನೆ ಏನಂತಂದರೆ, ನಾನು ಅಫ್ಕೋರ್ಸ್ ಇಲ್ಲಿ ಯಾರು ಭಾರತೀಯ ಜನತಾ ಪಾರ್ಟಿ ವಕ್ತಾರಿಲ್ಲ. ಯತ್ನಾಳ್ ಈಗ ಸರ್ಕಾರ ಆಯಿತು, ಯಾವುದು ಸರ್ಕಾರ ನೆನ್ನೆ ಅವ್ರಿಗಿಂತ ಹಿಂದೆ ಮುಂದೆ ಬಂದಿರೋರೆಲ್ಲ ಒಂದೊಂದು ಕ್ಷೇತ್ರ ಒಂದೊಂದು ಪೋರ್ಟ್ಫೋಲಿಯೋ ತೊಗೊಂಡ್ರು. ಯತ್ನಾಳ್ ಏನು ಕೊಟ್ಟಿದ್ದರು? ಯಾವ ಪೋಸ್ಟ್ ಕೊಟ್ಟಿದ್ರು? ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಎಷ್ಟು ಸಲ ಗೆದ್ದರು ಅವರು? ಹೌ ಮೆನಿ ಟೈಮ್ಸ್ ಈ ವಾಸ್ ಎಮ್ ಎಲ್ ಎ? ಹೌ ಮೆನಿ ಟೈಮ್ಸ್ ಈ ವಾಸ್ ಎನ್ MP? ಒಂದ್ಸಲಿ ರೈಲ್ವೆ ಸಹಾಯ ಮಂತ್ರಿ ಆಗಿದ್ದ, ಸ್ಟೇಟ್ ಮಿನಿಸ್ಟರ್ ಆಗಿದ್ದ ಅಷ್ಟೇ ಹೊರತು ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಯತ್ನಾಳ್ ಅವ್ರು ಯಾವ ಪೋಸ್ಟ್ ಕೊಟ್ಟಿದ್ರು ಸರ್? ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಸರ್? ಉರಿ ಅಲ್ವೋ ಸರ್? ಈಗ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಿರೋಧ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೋಸ್ಕರ ಅವ್ರಿಗೆ ಕೊಟ್ಟಿಲ್ಲ ಎನ್ನುವಂತ ಆರೋಪ ಅಲ್ಲ. ನೀವು ಇವಾಗ ಕೊಟ್ಟಿಲ್ಲ ಅನ್ನೋದಾದರೆ ಹಾಗಾದ್ರೆ ಎಲ್ಲೆಲ್ಲೋ ಎರವಲು ಬಂದಿರೋರಿಗೆಲ್ಲ ನೀವು ಪೋಸ್ಟ್ ಕೊಟ್ಟಿದ್ದೀರಾ? ಈಗ ಎರವಲು ಬಂದಿರೋರಿಗೆಲ್ಲ ನೀವು ಪೋಸ್ಟಿಂಗ್ ಕೊಟ್ಟಿದ್ದೀರಿ. ಈಗ ತಾಳಿ ಅವ್ರ ಮಗನ್ನೇ ತಗೊಳ್ಳೋಣ, ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವ್ರು ಬೇಕಿತ್ತಲ್ಲ ಸರ್? ಅಲ್ಲ, ಅವ್ರ ಮಗನೇ ಇಟ್ಕೊಳ್ಳೋಣ. 19 ಈಸ್ 47 years old now. ಓಕೆ, he is having a business man ಆಯ್ತಲ್ಲ. ಅವ್ರು ಏನು ನಮ್ಮ ರಾಜಕಾರಣಕ್ಕೆ ಅವ್ರು ಏನು ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳಿ ಜನರಲ್ ಸೆಕ್ರೆಟರಿಯಿಂದ ಸೈದಾ ಅವ್ರನ್ನ MLA ಮಾಡಿ, ಅವ್ರು MLA ಇಂದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರಲ್ಲ. ವಾಟ್ ವಾಸ್ ಈಸ್ ಮೆರಿಟ್?
ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್? ಪಕ್ಷ ಕಟ್ಟಿದ ಅವರ ಒಂದು ನಿಮಿಷ ಒಂದು ನೋಡಿ ಅಲ್ಲಲ್ಲ ಪಕ್ಷ ಕಟ್ಟಿದೆ ಸರ್ ಒಂದು ನಿಮಿಷ ಒಂದು ನಿಮಿಷ ರೀ ಪಕ್ಷ ನೋಡಿ ಸರ್, ಈಗ ಪಕ್ಷ ಕಟ್ಟೋದಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ, ಅಧಿಕಾರ ಪ್ರಾಪ್ತಿ, ಅಧಿಕಾರ ಪಡ್ಕೊಳ್ಳೋದು, ಅಧಿಕಾರ ಸ್ಥಾನಮಾನ ತಗೊಳ್ಳೋದು, ಗೂಟದ ಕಾರ್ಯ ಇಟ್ಕೊಳ್ಳೋದು ಯಾರೋ ಬೇರೆಯವರು. ಅದಕ್ಕೆ ಕಟ್ತಾರಲ್ಲ, ಪಕ್ಷವನ್ನು ಕಟ್ತಾರಲ್ಲ, ಒಂದೊಂದು ಬ್ರಿಕ್ಸ್ ಕಟ್ಟಿದ್ರಲ್ಲ ಸರ್. ನಾನು ಮಾತಾಡ್ತಾ ಇರೋದು 1981, 82, 83, 84 ನೋ BJP ಅಟ್ ಆಲ್ ಸರ್. ನಾನು ಇರಲಿಲ್ಲ ಸರ್, ನಾನೊಂದು ನಾವು ಕಾಂಟ್ರಿಬ್ಯೂಷನ್ ಮಾಡಿದ್ವಿ, ನಾವು ಕೂಡ ಕಾಂಟ್ರಿಬ್ಯೂಷನ್ ಮಾಡಿದ್ವಿ ಸರ್. ಒಂದು ನಿಮಿಷ ನಾನು ಒಂದು ಮಾತನ್ನು ಯತ್ನಾಳ್ ಅವ್ರ ಬಗ್ಗೆನೂ ಒಳ್ಳೇದು ಹೇಳಿದ್ದೀನಿ. ಈಗ ಒಂದು ಕಡೆ ಯಡಿಯೂರಪ್ಪನವರು, ಒಂದು ಕಡೆ ಯತ್ನಾಳ್ ಅವ್ರನ್ನ ಇಟ್ಟಾಗ ನಮಗೆ ಕಣ್ಣಿಗೆ ಕಾಣಿಸೋದೇನು, ಯತ್ನಾಳ್ ಅವರು ಕೂಡ ಒಬ್ಬರು ಸೀನಿಯರ್ ರಾಜಕಾರಣಿ ಆ ಪಕ್ಷದಲ್ಲಿ ಅಂತ. ಆದರೆ ಮಾಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಲ್ಲ, ಅದು ಯತ್ನಾಳ್ ಅವ್ರಿಗಿಲ್ಲ, ಯಡಿಯೂರಪ್ಪನವ್ರಿಗೆ ಮಾತ್ರ ಇರೋದು. ಉತ್ತರದಿಂದ ದಕ್ಷಿಣದವರೆಗೂ ಸಂಘಟನೆ ಮಾಡ್ತಿದ್ರು. ಒಂದು ನಿಮಿಷ ಮಾತಾಡ್ರಿ ಸರ್. ನಮ್ಮ ವಿಶ್ಲೇಷಣೆ ಇದು, ನಾನೇನು ಅವ್ರ ಪರ ಮಾತಾಡ್ತಾ ಇಲ್ಲ, ನನ್ನ ವಿಶ್ಲೇಷಣೆ ಅಷ್ಟೇ ನಾನು ಹೇಳ್ತಾ ಇರೋದು. ಯಡಿಯೂರಪ್ಪನವ್ರಿಗೆ ಒಂದು ಮಾಸ್ ಲೀಡರ್ಶಿಪ್ ಕ್ವಾಲಿಟೀಸ್. ಯತ್ನಾಳ್ ಅವ್ರಿಗೆ ಏನಿದೆ, ಒಂದು ನಿಮಿಷ ಸರ್, ಯತ್ನಾಳ್ ಅವ್ರಿಗೆ ಏನಿದೆ, ಒಂದು ಫೈರ್ ಬ್ರ್ಯಾಂಡ್ ಏನಿದೆ ಅದನ್ನು ನೇರವಾಗಿ ಹೊಡೆಯಂತ, ಸಿಕ್ಸರ್ ಹೊಡೆದ್ರೆ 4 ಇಲ್ಲ ಬೋಲ್ಡ್, ಈ ನೇಚರು ಯಾರಿಗೆ? ಯತ್ನಾಳ್ ಅವ್ರಿಗೆ. ಅವರು ಆ ನೇಚರಲ್ಲಿ ಏನಿದೆ ಅದನ್ನು ಸತ್ಯವನ್ನು ಹೇಳ್ತಾ ಹೋಗ್ತಾರೆ, ಅದರಿಂದ ಅವ್ರು ಫೇಮಸ್ಸು. ಆದರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡೋಗೋ ಶಕ್ತಿ ಇದೆ ಅಂತ ಅವರು ಪ್ರೂವ್ ಮಾಡಲಿಲ್ಲ. ಒಂದು ಸೆಕೆಂಡು. ಇದು ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಒಂದು ಪ್ರಶ್ನಾತೀತ ನಾಯಕ. ಇವರು ಕೂಡ ಲಿಂಗಾಯತ ಸಮುದಾಯದವರೇ. ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ಸಮುದಾಯದವರೇ. ಬಸವರಾಜ ಬೊಮ್ಮಾಯಿ, ಈಗ ಯಡಿಯೂರಪ್ಪ ತೆಗೆದ ತಕ್ಷಣ ಬಸವರಾಜ ಬೊಮ್ಮಾಯಿನವರಿಗೆ ಒಂದು ಅವಕಾಶ ಮಾಡಿಕೊಡ್ಲಾಯಿತು. ಈಸ್ ಆಲ್ಸೋ ಫ್ರಮ್ ಲಿಂಗಾಯತ್ ಕಮ್ಯುನಿಟಿ. ಪ್ರಶ್ನೆ ಹುಟ್ಟೋದೇನಂತಂದರೆ, ನೀವು ಇಲ್ಲಿ ಮಾತಾಡ್ತಾ ಇರೋದು ಏನಂದರೆ, ಬರೀ ಯಡಿಯೂರಪ್ಪ, ಯತ್ನಾಳು, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಅಲ್ಲ, ಮಿಕ್ಕಿದವ್ರು ಯಾರೆಲ್ಲ ಇದ್ರಲ್ಲ, ಕ್ಯಾಬಿನೆಟ್ ಬೆಂಚ್ಗಳಾಗಿದ್ರಲ್ಲ, ಅವರೆಲ್ಲ ಮಾಸ್ ಲೀಡರ್ ಆಗಿದ್ರಾ? ಆಲ್ ದಿಸ್ ಪೀಪಲ್ ಯಾರು ಮಂತ್ರಿ ಪದವಿ ಎಂಜಾಯ್ ಮಾಡಿದ್ರಲ್ಲ, ಮಜಾ ತೊಗೊಂಡ್ರಲ್ಲ, ಅವರೆಲ್ಲ ಮಾಸ್ ಲೀಡರ್ ಆಗಿದ್ದೀರಾ? ಸೆಕೆಂಡರ್ ಕಮ್ಯುನಿಟಿ ವೈಸ್ ಪೋಸ್ಟಿಂಗ್ ಕೊಟ್ರಿ ನೀವು ಅವ್ರನ್ನ. ಯತ್ನಾಳಿಗೆ ಯಾಕೆ ಬಿಟ್ರಿ? ಯತ್ನಾಳಿಗೆ ಏನಕ್ಕೆ ಬಿಟ್ರಿ ನೀವು? ನೋಡಿ, ಈ ವಿಷಯದಲ್ಲಿ ಹೇಳ್ತೀನಿ, ವಿಜೇಂದ್ರನವ್ರಿಗೆ MLA ಆದರು. ಆ ಒಂದು ವಿಷಯ ಏನಂದರೆ, ಕಾಂಗ್ರೆಸ್ನವ್ರಿಗೆ ಗೊತ್ತು, ಅದು ಒಳ ಒಪ್ಪಂದ. ನಾಗರಾಜ್ ಗೌಡ ಅಂತವರು 75,000 ಓಟ್ ತೊಗೊಂಡಿದ್ದಾರೆ. ಇನ್ನು 5,000 ಓಟಿಂದ ಮಾತ್ರ ಗೆದ್ದು. ನಾಗರಾಜ್ ಗೌಡ್ರಿಗೆ ಏನಾದರೂ ಇವರು ಕಾಂಗ್ರೆಸ್ನವ್ರು ಟಿಕೆಟ್ ಕೊಟ್ಟಿದ್ರೆ ನಾಗರಾಜ್ ಗೌಡ್ರು ಗೆಲ್ತಾ ಇದ್ರು, ವಿಜೇಂದ್ರ ಸೋಲ್ತಾ ಇದ್ರಲ್ಲಿ. ಇದು ವಾಸ್ತವ. ನಾಗರಾಜ್ ಗೌಡ್ರನ್ನ ಬಿಟ್ಟರೆ ಬೇರೆ ಶಿಕಾರಿಪುರದಲ್ಲಿ ಈಸ್ ನಾಟ್ ಏಬಲ್ ಟು ವಿನ್ ಎಲೆಕ್ಷನ್. ಹೊಂದಾಣಿಕೆಯಲ್ಲಿ ಮೈಸೂರು ಬಿಟ್ಕೊಟ್ರು, ಅಲ್ಲಿ ಶಿಕಾರಿಪುರ ತಗೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೋಮಣ್ಣ ಅವ್ರನ್ನ ಸೋಲ್ಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಅನ್ನೋ ರೀತಿಯಲ್ಲಿ ಅದು ಆಗಲೇ ಹರಿದಾಡಿತ್ತು. ಅದು ಅದೇ ರೀತಿಯಲ್ಲಾಗಿದೆ. ಯಾಕಂದ್ರೆ ನಾಗರಾಜ್ ಗೌಡ್ರು ಇಂಡಿಪೆಂಡೆಂಟ್ ನಿಂತ್ಕೊಂಡು 75,000 ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಅವರೇನು ಕಾಂಗ್ರೆಸ್ನಲ್ಲಿ ನಿಂತ್ಕೊಂಡಿದ್ರೆ ಇವ್ರನ್ನ 20-35,000 ಓಟಲ್ಲಿ ಸೋಲಿಸ್ತಾ ಇದ್ರು. ಅವಾಗ ಇವರು MLA ಇರ್ತಾ ಇರಲಿಲ್ಲ. ಅಂತಹ ವ್ಯಕ್ತಿಯನ್ನು ತಗೊಂಬಂದು ನೀವು ಏಕದಮ್ ನೀವು ರಾಜ್ಯಾಧ್ಯಕ್ಷನ, ಇಂತಹ ದೊಡ್ಡ ಒಂದು ಪಕ್ಷಕ್ಕೆ ರಾಜ್ಯಾಧ್ಯಕ್ಷನ ಮಾಡಿದಾಗ ವೈಮನಸ್ಸು ಶುರುವಾಗೋದು ಸಹಜ. ಈಗಾಗಲೇ ಪಕ್ಷ ಬೃಹದಾಕಾರವಾಗಿ ಬೆಳೆದಿದೆ. ನಾವು 90ರಲ್ಲಿದ್ದಂತಹ ಪಕ್ಷ ಇದಲ್ಲ. 90ರಲ್ಲಿ ಒಂದು ನಗರಸಭೆ ಗೆದ್ದಿದ್ರಿಲ್ಲ, ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಒಂದು ನಗರಸಭೆ ಗೆದ್ದಿದ್ದು. ಹನುಮಂತರಾಯಪ್ಪ ಅಂತ ಒಬ್ಬ ಅಧ್ಯಕ್ಷರಾಗಿದ್ದರು. ನಗರಸಭೆ ಅದೊಂದೇ ನಗರಸಭೆ ಗೆದ್ದಿದ್ದು ಇಡೀ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ. ಅಂತಹ ಸ್ಥಿತಿಯಲ್ಲಿದ್ದಂತಹ ಇಲ್ಲಿ ಸೌತ್ ಮಾತ್ರ ಅನಂತಕುಮಾರ್ ಗೆಲ್ತಾ ಇದ್ರು. ಅದು ಬಿಟ್ಟರೆ ಇನ್ಯಾವುದೂ ಇರ್ತಾ ಇರಲಿಲ್ಲ. ಅಂತಹ ಪಕ್ಷಗಳಲ್ಲಿ ಒಂದೇ ಒಂದು ಸೀಟು ನಗರಸಭೆ ಗೆದ್ರೂ ಪಟಾಕಿಗಳನ್ನು ಸಿಡಿಸಿ ವಿಜೃಂಭಣಿಸ್ತಾ ಇದ್ರು. ಅಂತಹ ಪಕ್ಷ ಇವತ್ತಲ್ಲ, ಇದು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಪಕ್ಷ. ಈ ಪಕ್ಷಕ್ಕೆ ಸಮರ್ಥ ನಾಯಕರ ಬೇಕು ಅಂತ ಹೇಳಿ ಯತ್ನಾಳ್ ಟೀಮ್ ಅವರು ಕೇಳ್ತಾ ಇರೋದು ಅದು ವಾಸ್ತವ. ಆದರೆ ಇವರ ಬಡ ಕಚ್ಚಾಟಗಳಿದೆಯಲ್ಲ, ಇವರ ನಡೆದ ಬಂದ ಹಾದಿ ಇದೆಯಲ್ಲ, ಇವರ ಹೇಳಿಕೆಗಳು ಏನೇನು ಕೊಟ್ಟಿದ್ರಲ್ವಾ, ನಾವು ಈ ರೀತಿ ಮಾಡ್ತೀವಿ. ಯಡಿಯೂರಪ್ಪನವ್ರು ಮೊದಲನೇ ಬಾರಿ ಬಂದಾಗ ಏನು ಹೇಳಿದ್ರು, ಇನ್ನು 15 ವರ್ಷ ನಮ್ಮನ್ನ ಯಾರು ಬದಲಾಯಿಸೋದಕ್ಕಾಗೋದಿಲ್ಲ, ನಾನು 15 ಜಗ್ಸಕ್ಕಾಗಲ್ಲ, ಕುಗ್ಸಕ್ಕಾಗಲ್ಲ ಅಂತ 3.5 ವರ್ಷಕ್ಕೆ ಜೈಲಿಗೆ ಕುತ್ಕೊಂಡು ಏನು ಹೇಳಿದ್ರು? ಭ್ರಷ್ಟಾಚಾರ ಆರೋಪ 3 ವರ್ಷಕ್ಕೆ ಕುತ್ಕೊಂಡ್ರು. 3 ಜನ ಮಾಡಲ್ಲ. ಈಗ ಒಂದ್ಸಲಿ ಮುಖ್ಯಮಂತ್ರಿ ಆದ್ಮೇಲೆ ಅಥವಾ ಅವರೆಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನಮಾನ, ಶ್ರೀರಾಮುಲು ಮುಖ್ಯಮಂತ್ರಿ ಮಂತ್ರಿ ಆದ್ರು, ಅಶೋಕ್ ಮಂತ್ರಿ ಅಶೋಕ್ ಮಂತ್ರಿ ಆಗಿದ್ದು ಎಷ್ಟು ಟರ್ಮು, ಶ್ರೀರಾಮುಲು ಎಷ್ಟು ಟರ್ಮ್ ಆದ್ರು. ಇವರೇನು ಘಟಾನುಘಟಿಗಳಿದಾರಲ್ಲ, ದೇರ್ ಆಲ್ 1 ಟರ್ಮ್ 2 ಟರ್ಮ್ ಮന്ത്രಿಗಳಾಗಿರ್ತಾನೆ. ಯತ್ನಾಳ್ ಕೊಡಕ್ಕೆ ಏನಾಗಿತ್ತು? ವಾಟ್ ಇಸ್ ದ ಪ್ರಾಬ್ಲಮ್? ಇಲ್ಲಿ ನೋಡಿ, ಯತ್ನಾಳ್
ಯತ್ನಾಳ್ ಅವರು ರೇವು ನಾಯಕ್ ಅಂತ ಇದ್ದಾರೆ, ಯಪ್ಪೋಗೌಡ ರೇವೂರ್ ಅಂತ ಗುಲ್ಬರ್ಗದ ಅವ್ರ ತಂದೆ ರೇವೂರ್ ಅವರು ಮತ್ತು ಯತ್ನಾಳ್ ಅವರು ನಿರಂತರವಾಗಿ ಯಡಿಯೂರಪ್ಪನವರು ವಿರೋಧಿ ಪಾಳಿಯವರು. ಯಡಿಯೂರಪ್ಪನವರು ಅವತ್ತಿಂದನೂ 1990ರಿಂದನೂ ಅವರು ವಿರೋಧಿಸ್ಕೊಂಡೇ ಬಂದಿದ್ದಾರೆ. ಅದು ವಾಸ್ತವ, ಅದು ಇತಿಹಾಸ ಇದೆ. ರೇವೂರ್ ಅವರು ತೀರೋದ್ರು. ರೇವೂರ್ ತಿಂದವರು ಅಪ್ಪುಗೌಡ ಪಾಟೀಲ್ ರೇವೂರ್ಗೆ JDS ಟಿಕೆಟ್ ಕೊಟ್ಟಿತ್ತು, ಅವಾಗ ಗೆದ್ದಿದ್ರು. ಮತ್ತೆ ಅವ್ರು ಬಿಜೆಪಿಗೆ ಬಂದಿರೋದು ಗುಲ್ಬರ್ಗ ಶಾಸಕ. ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ರು. ಅಮಿತ್ ಶಾ ಅವರು ಬೇರೆಯವರೆಲ್ಲ ಸೇರಿ ಅವರನ್ನು ವಾಪಸ್ ಕರ್ಕೊಂಡು ಬಂದಿದ್ದು. ಇವರು ನಿರಂತರವಾದಂತಹ ವಿರೋಧಿ ಬಣದಲ್ಲೇ ಇದ್ದಾರೆ. ಈ ಯತ್ನಾಳ್ ಅವರನ್ನ ಹತ್ತಿಕ್ಕಬೇಕು ಅಂತಾನೆ ಯಡಿಯೂರಪ್ಪ ಅಂಡ್ ಟೀಮ್ ಅವತ್ತಿಂದನೂ ಶತಾಯಗತ ಇದು ಮಾಡಿದಿಲ್ಲ. ಅಂದ್ರೆ ಅವ್ರಿಗೊಂದು ಪೋಸ್ಟ್ ಕೊಡೋದಕ್ಕೆ ಏನು ಇರಲಿಲ್ಲ. 33 ಇದರಲ್ಲಿ ಎಂತೆಂಥವ್ರಿಗೂ ಪೋಸ್ಟ್ ಕೊಟ್ಟಿದ್ದೀರಾ, ಎಂತೆಂಥವ್ರಿಗೂ ಪೋಸ್ಟ್ ಕೊಟ್ಟಿದ್ದೀರಾ. ಇವತ್ತು ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ಗೆ ಜೈ ಜೈ ಅನ್ನೋರ್ನು ಇಟ್ಕೊಂಡಿದ್ದೀರಾ ಬಿಜೆಪಿನಲ್ಲಿ. ಯತ್ನಾಳ್ ಅವ್ರಿಗೆ ಏನ್ ಕೊಡೋದಕ್ಕೆ ನೀವೇನ ಇನ್ನೊಂದೇನ್ ಗೊತ್ತಾ ಸರ್, ಸಂಘಟಕ. ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ ಸರ್. ಈಗ ಮಹಾಭಾರತ ಇದ್ದಾದಾಗ ಇವನು ಇಬ್ರು ಎರಡು ಕಡೆಯೂ ಕೂಡ ಒಂದು ದುಷ್ಟದರೆ ಇದ್ರು. ಒಂದು ಕಡೆ ಪಂಚಪಾಂಡವರು, ಒಂದು ಕಡೆ ಕೌರವರು. ಇಲ್ಲಿ 100 ಜನ, ಇಲ್ಲಿ 5 ಜನ ಆಯ್ತಲ್ಲ. ಆದ್ರೂ ಕೂಡ ಏನ್ ಮಾಡ್ತಾನೆ ಕೃಷ್ಣ, ಇವರು ಸ್ಟ್ರಾಂಗ್ ಇದ್ರು ಕೂಡ ಪಂಚಪಾಂಡವರು ಕೃಷ್ಣ ಏನ್ ಮಾಡಿ ಸಂಧಾನ ಮಾಡ್ತಾರೆ. ನೀವೇನು ಕೊಡೋದು ಬೇಡಪ್ಪ, 5 ಗ್ರಾಮ ಕೊಡಿ, 5 ಗ್ರಾಮ ಕೊಡಿ. ಯಾವಾಗ 5 ಗ್ರಾಮ ಅಲ್ಲ, ಒಂದು ಸೂಜಿಯಷ್ಟು ಕೊಡೋದಿಲ್ಲ ಅಂತ ಅಂದಾಗಲಿ ಮಾಡ್ತಾರೆ, ಯುದ್ಧ ಆಗುತ್ತೆ. ಎಸ್, ವೆಲ್ ಸರ್, ವೆಲ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಪ್ರಸಾದ್ ಗೌಡ್ರೆ, ಈಗ ಶ್ರೀರಾಮುಲು ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ, ಒಂದ್ ವೇಳೆ ಶ್ರೀರಾಮುಲು ಅವರು ಕಾಂಗ್ರೆಸ್ನ ಸಂಪರ್ಕಕ್ಕೆ ಬಂದಿದ್ದೇ ಆದಲ್ಲಿ DCM DK ಶಿವಕುಮಾರ್ ಅವರು ಅವ್ರನ್ನ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಬರೋದೇ ಆದ್ರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಪ್ಪೋದಿಲ್ಲ. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತನಾಡಿದ್ದಾರೆ ಅವರು, ಬೇಡ ಶ್ರೀರಾಮುಲು ಪಕ್ಷಕ್ಕೆ ಬರೋದು ಬೇಡ ಎನ್ನುವುದಾಗಿ. ನಿಜಾನಾ ಸರ್? ಸರ್, ಈಗ ನಿಮ್ಮ ಪ್ರಶ್ನೆನೂ ಕೂಡ ಇದು ಪ್ರಿಮೇಚೂರು. ಮತ್ತು ಈಗ ನಮಗೆ ಸಂಬಂಧ ಇಲ್ಲದ ವಿಚಾರನ ನಾನು ಯಾಕೆ ಚರ್ಚೆ ಮಾಡಿ? ಒಂದು ನಿಮಿಷ ಇರಿ. ನಮ್ಮ ಪಾರ್ಟಿ ವಿಚಾರ ಕೇಳಿದ್ರೆ ಈಗ ಯಾರೋ ಬರೀ ಗೆಸ್ಸಿಂಗಲ್ಲಿ, ಅಸಂಪ್ಷನ್ಸ್ ಅಲ್ಲಿ ನಾನು ಮಾತಾಡಲ್ಲ. ಬರೋದಾದ್ರೆ ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವ್ರು ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ದೀನಿ. ಅವರಾಗೆ ಬರೋದಾದ್ರೆ, ಈಗ ಅದನ್ನು ಕೂಡ ಹೇಳಿದ್ದೀನಿ. ಅವ್ರು ಬರೋದಕ್ಕೆ ಬರ್ತಾ ಇಲ್ಲ ಅಂತಲೂ ಹೇಳಿದ್ದೀನಿ. ಮತ್ತೆ ಅವರು ಕೂಡ ಬರ್ತೀನಿ ಅಂತಲೂ ಕೇಳಿಲ್ಲ, ನಾವು ಕರೆದಿಲ್ಲ, ಅವರು ಬರ್ತೀನಿ ಅಂತ ಹೇಳಿಲ್ಲ. ಇದು ಅವರ ಏರಲ್ಲಿ, ಅವರ ಒಂದು ನಿಮಿಷ, ಅವರ ಕಿತ್ತಾಟದಲ್ಲಿ ಏನು ಹೇಳಿ, BJPಯ ಒಂದು ಕಿತ್ತಾಟದಲ್ಲಿ ಒಂದು ಗುಂಪು ಬಿಡ್ತಾ ಇರೋ ಸುದ್ದಿ, ಇದು ಬಿಡ್ತಾ ಇರೋ ಒಂದು ಸುದ್ದಿ, ಗಾಳಿ ಸುದ್ದಿಗಳು. ಆ ಗಾಳಿ ಸುದ್ದಿಗೆ ನೀವೇ ಯಾಕೆ ರೆಕ್ಕ ಪಕ್ಕ ಕೊಡ್ತೀರಾ? ಒಂದು ವೇಳೆ ಅದು ನಿಜ ಆದ್ರೆ ಆಮೇಲೆ ರೆಕ್ಕ ಪಕ್ಕ ಕೊಡಿ. ನಾವು ಹೇಳ್ತೀವಲ್ಲ, ಒಂದು ವೇಳೆ ಅವ್ರು ಬರೋದಾದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ಬರೋದಾದ್ರೆ ಸ್ವಾಗತ. ಅವರ್ ಡೋರ್ಸ್ ಆರ್ ಓಪನ್ 24/7. ಗೊತ್ತಾಯ್ತಾ? ನಾನು ರಾಜಕೀಯ ಪಕ್ಷವಾಗಿ ನಮ್ಮ ಸಿದ್ಧಾಂತಗಳನ್ನು, ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬರೋರನ್ನ ನಾವು ಕರಿತೇವೆ, ಬನ್ನಿ ಅಂತ ಹೇಳ್ತೇವೆ. ಹಾಗಾಗಿ ಅದ್ರ ಬಗ್ಗೆ ಅವರವರ ಯೋಗ್ಯತಾ ಅನುಸಾರವಾಗಿ ನಮ್ಮ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗ್ತಾ ಹೋಗ್ತವೆ. ಕಾರ್ಯಕರ್ತರಿಗೆ ಕಾರ್ಯಕರ್ತರ ಯೋಗ್ಯತೆ ಅನುಸಾರವಾಗಿ ಸಿಗುತ್ತೆ. ನಾನು ಕೂಡ JDS ಇಂದ ಕಾಂಗ್ರೆಸ್ಸಿಗೆ ಬಂದೆ. ನನ್ನ ಯೋಗ್ಯತಾನುಸಾರವಾಗಿ ನನ್ನನ್ನು ಕೂಡ ಒಬ್ಬ ಸ್ಪೋಕ್ಸ್ ಪರ್ಸನ್ ಮಾಡಿದ್ದಾರೆ. ಗೊತ್ತಾಯ್ತಾ? ನಮಗೆ ಅಧ್ಯಕ್ಷರು ನಾವು ಈ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದಿದ್ದೀವಿ. ನಾವು ಆ ಹಳೆ ಪಕ್ಷ ನಮಗೆ ನಮ್ಮ ಒಂದು ಇದಕ್ಕೆ ಏನು ಅವಕಾಶ ಕೊಡಲಿಲ್ಲ, ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಅವಕಾಶದ ಆಸೆಯಿಂದ ನಾವಿಲ್ಲಿ ಬಂದಿದ್ದೀವಿ. ಸೇರಿಸ್ಕೊಂಡಿದ್ದಾರೆ, ನಮ್ಮನ್ನೇನು ಬೇಡ ಅಂದಿಲ್ಲ. ನೀವು ರೆಕ್ಕೆ ಪುಕ್ಕದ ವಿಚಾರವಾಗಿ ಮಾತನಾಡ್ತಾ ಇದ್ರಿ ಸರ್. ಇಲ್ಲಿ ರೆಕ್ಕೆ ಪುಕ್ಕ ಅಥವಾ ಈ ಹೇಳಿಕೆ ಅಥವಾ ಈ ವಿಚಾರವನ್ನ ಸೃಷ್ಟಿ ಮಾಡಿದ್ದು ನಾವಲ್ಲ ಸರ್. KN ರಾಜಣ್ಣ ಅವರ ಜೊತೆಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ಅವರು ಕೂಡ ಹೇಳ್ತಾರೆ, ಅವರು ವಿರೋಧವಾಗುವಂತ ಹೇಳಿಕೆಯನ್ನು ಕೊಡ್ತಾರೆ. ಹೀಗೆ ನಿಮ್ಮ ಪಾರ್ಟಿಯ ಒಂದಷ್ಟು ನಾಯಕರು ಪರ ವಿರೋಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ರಾಮುಲು ಬರಬಹುದಾ ಪಕ್ಷಕ್ಕೆ, ಏನಾದ್ರೂ ಸಂಪರ್ಕ ಮಾಡಿದೀರಾ ಅಂತ ಹೇಳಿ ಮಾಧ್ಯಮದವರು ಹೋಗಿ ಪ್ರಶ್ನೆಯನ್ನ ಕೇಳಿದಾಗ ಪರ ವಿರೋಧ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ ಸರ್, ಅದಕ್ಕೋಸ್ಕರ ಈ ಪ್ರಶ್ನೆ ನಾನು ಕೇಳಿದೆ. ಇಲ್ಲ, ಅದು ಯಾವುದು ನೋಡಿ, ಪರ ವಿರೋಧ ಅಂತಂದರೆ ಅದು ಮಾಧ್ಯಮದವರು ಅವರು ಯಾವುದೋ ಟೆನ್ಷನಲ್ಲಿ ಇಳಿತಾ ಇರ್ತಾರೆ, ವಿಧಾನಸೌಧದಿಂದ ಇಳಿತಾ ಇರ್ತಾರೆ. ನಾನು ನೋಡಿದ್ದೀನಿ, ರಾಜಣ್ಣವರು ದೊಡ್ಡ ಒಂದು ಅವರ ಒಂದು ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ, ಸಹಕಾರ ಖಾತೆ. ಅವರದೇ ಆದ ಒಂದು ಈ ರಾಜ್ಯದಲ್ಲಿ ಒಂದು ವರ್ಚಸ್ಸಿದೆ. ಅವರು ಏನೋ ಒಂದು ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೇನು ತಿಳಿಯುತ್ತೋ ಅದನ್ನು ಹೇಳಿರ್ತಾರೆ. ಆದರೆ ನಾನು ಒಬ್ಬ ಪಕ್ಷದ ವಕ್ತಾರನಾಗಿ ಸ್ಪಷ್ಟಪಡಿಸ್ತಾ ಇರೋವಂಥದ್ದು, ಇವತ್ತಿನವರೆಗೂ ಶ್ರೀರಾಮುಲು
ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿಲ್ಲ, ನಾವು ಕೂಡ ಬಾರಪ್ಪ ಅಂತಲೂ ಕರೆದಿಲ್ಲ. ಒಂದು ವೇಳೆ ಬರ್ತೀವಿ ಅಂದರೆ ನಾವು ಸ್ವಾಗತ ಮಾಡ್ತೀವಿ. ವೆಲ್ ಕಶ್ಯಪ್ ಸರ್ ನನ್ನೊಂದು ಪ್ರಶ್ನೆ ಇದೆ ಸರ್. ಎಲ್ಲ ಪಾರ್ಟಿಯಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಅಂತ ಇರುತ್ತೆ. ಬಿಜೆಪಿಯಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ, JDSನಲ್ಲೂ ಇದೆ. ಆ ಪಾರ್ಟಿಯಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಅಂತ ಇರುತ್ತೆ. ಬಿಜೆಪಿ ವಿಚಾರಕ್ಕೆ ಬರೋಣ ಸರ್. ಇಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಅಂತಿದೆ. ರೆಬಲ್ ಆದ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬಹುದಲ್ಲ ಸರ್? ಈ ಶಿಸ್ತು ಸಮಿತಿಗೆ ಶಿಸ್ತಿಲ್ವಾ ಹೇಗೆ ಸರ್? ಸರ್, ಈಗ ಶಿಸ್ತು ಸಮಿತಿ ಅಂತ ಆಗಲಿ ಕಾಂಗ್ರೆಸ್ ಅಲ್ಲಾಗಲಿ ಅಥವಾ BJP-ಲಾಗಲಿ JDS ಆಗಲಿ ಏನಿದೆಯಲ್ಲ, ಇಟ್ಸ್ ಓನ್ಲಿ ಐ ವಾಶ್ ಕಮಿಟಿ ಅಂತ ಕರಿತೀವಿ ನಾವು. ಓಕೆ, ಅಂದರೆ ತ್ಯಾಪೆಗಾರಿಕೆ ಕೆಲಸ. ಇಟ್ಸ್ ಓನ್ಲಿ ಪ್ಯಾಚಿಂಗ್. ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ. ಈಗ ಅವ್ರು ಯಾರೋ ಬಂದರು, ಬನ್ನಿ, ಯಾರೋ ಒಬ್ಬರು ಉತ್ತರ ನಾರ್ತ್ ಇಂಡಿಯಾದಿಂದ ಒಂದು BJP ಹೈಕಮಾಂಡ್ ಒಬ್ಬರು ಕಳಿಸಿದ್ರು, ಯಾರೋ ಉತ್ತರ. ಅವರೇ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಯ್ತದು. ನಮ್ಮ ವಿಶ್ವಾಸ ತಗೋತಾ ಇಲ್ಲ ಅವರು ಮಾತ್ರ ವಿಜೇಂದ್ರ ತಂಡ ವಿಶ್ವಾಸ ತಗೋತಿದ್ದಾರೆ ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಬಂತು. ಅವ್ರು ಬರಿಕೆಲ್ಲ ಹಂಗೆ ವಾಪಸ್ ಹೋದರು. ನಾನು ಸಾರ್ ಹೇಳಿದ ಮಾತಿಗೆ ನಂದೊಂದು ಒತ್ತಿದೆ. ಸಾರ್ ಹೇಳಿದ ಮಾತಿಗೆ, ಕಾಂಗ್ರೆಸ್ ವಕ್ತಾರರಿಗೆ ಏನಂದರೆ, ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಬರ್ಗೆಟ್ಟಿಲ್ಲ. ದೇ ಆರ್ ಹ್ಯಾವಿಂಗ್ ಎ ಮೆಜಾರಿಟಿ, ಫುಲ್ ಮೆಜಾರಿಟಿ, ಸದೃಢವಾಗಿದ್ದಾರೆ, ಫುಲ್ ಮೆಜಾರಿಟಿ ಇದೆ. ಏನು ಸರ್, ಬರ್ಗೆಟ್ಟಿಲ್ಲ ಕಾಂಗ್ರೆಸ್ಸು. ಅವ್ರಿಗೇನು ಪವರ್ ಗೇಮ್ ಏನಿಲ್ಲ. ಅಯ್ಯೋ ನಮ್ಮಲ್ಲಿ ಶಾಸಕರು ಕಡಿಮೆ ಇದ್ದಾರೆ, ನಮ್ಮ ಜನ ಇಲ್ಲ, ನಾಳೆ ಸರ್ಕಾರ ಬಿದ್ದೋಗುತ್ತೆ ಅನ್ನತಕ್ಕಂಥ ಆತಂಕ ತಂತ್ರಗತಿ ಏನಿಲ್ಲ. ಸಮಸ್ಯೆ ಹುಟ್ಟಿರೋದೇನು, ಆಗಲೇ ದೇ ಆರ್ ಆಲ್ರೆಡಿ ಇನ್ ಮೆಜಾರಿಟಿ. ಮತ್ತು ಮೊನ್ನೆ ಕೂಡ ಗೆದ್ದರು, ಮೂರು ಸೀಟೇನು ಗೆದ್ದರು, ಬೈ ಎಲೆಕ್ಷನ್ ಗೆದ್ದರು. ಅಫ್ಕೋರ್ಸ್ ಒಂದು ಆಡಳಿತ ಪಕ್ಷ ಇದ್ದಾಗ ಅದು ನ್ಯಾಚುರಲ್ ಆಗಿ ಆ ಸೀಟ್ ಅವರಿಗೆ ಹೋಗುತ್ತದು, ಅದರಲ್ಲೇನು ಬರಲ್ಲ. ಇಲ್ಲಿ ಪ್ರಶ್ನೆ ಕೊಡೋದು ಏನಂತಂದ್ರೆ, ಇಲ್ಲಿ ಯಾವಾಗ ಇಲ್ಲಿ ಇದೇನು ನಾವೇನು ಕೇಳ್ತೀವಿ, ನೀವೇನು ಹೇಳಿದ್ರಲ್ಲ ರಕ್ಕೆ ಪಕ್ಕ ಅಂತಂದ್ರಲ್ಲ, ಹಂಗಲ್ಲ. ಅದು ರಕ್ಕೆ ಪಕ್ಕಕ್ಕಿಂತ ಹೆಚ್ಚಾಗೋದು ನೆರೆಟಿವ್ ಸ್ಟ್ರೋಕ್ ಅಂತ ಕರಿತೀವಿ ನಾವು. ನ್ಯೂಸ್ ನೆರೆಟಿವ್ ಸ್ಟ್ರೋಕ್ ಅಂತ. ಸುಮ್ಮನೆ ಗಾಳಿ ಬಿಟ್ಬಿಡೋಣ ಗಾಳಿನಲ್ಲಿ, ಅದು ಹೆಂಗೆ ಹೊಡ್ಕೊಂಡು ಹೋಗ್ಲಿ, ಹಿಂಗೆ ಹೋದ್ರೆ ಹಿಂಗೆ ಹೋಗ್ಲಿ, ಹಿಂಗೆ ಹೋಗಿ ಹಿಂಗೆ ಅಲ್ಲ, ಅವ್ರ ಪಕ್ಷವರೇ ಬಿಡ್ತಾರೆ. ಈಗ ನೋಡಿ, ರಾಜಣ್ಣ ಏನು ಮಾಡಿದ್ರು, ರಾಜಣ್ಣ ಏನು ಮಾಡಿದ್ರು, ಈ ಸಮರ್ಥ ನಾಯಕರು ಬಂದರೆ ವೆಲ್ಕಮ್ ಮಾಡ್ತೀವಿ ಅಂತ ರಾಜಣ್ಣ, ಅಲ್ಲೊಂದು ಪಾಲಿಶಿಂಗ್ ಲ್ಯಾಂಗ್ವೇಜ್, ಅಲ್ಲೊಂದು ಸ್ಟ್ರೋಕು. ಇನ್ನೊಂದು ಕಡೆ ಏನಾಯಿತು, ಸತೀಶ್ ಅವರೇ ಹೇಳ್ತಾರೆ, ಯಾಕಂದರೆ ಬೇರೆ ಬೇರೆ ಸಿಗ್ಮೆಂಟ್ ವರ್ಕ್ ಮಾಡುತ್ತೆ ಸರ್ ಇಲ್ಲಿ. ಬೈ ಚಾನ್ಸ್ ಅವ್ರು ಬಂದರೆ ಅವ್ರಿಗೆ ಪೊಸಿಷನ್ ತೊಂದರೆ ಆಗುತ್ತೆ. ಯಾಕಂತಂದರೆ ಈಸ್ ಎ ಕಮ್ಯುನಿಟಿ ಲೀಡರ್, ವಾಲ್ಮೀಕಿ ಸಮುದಾಯದ ಗುರ್ತ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕರು ಬಂದರೆ ಇಲ್ಲಿ ನಮ್ಮ ಪ್ರಾಬಲ್ಯ ಹೊಟ್ಟ. ಸರ್, ಪೊಲಿಟಿಕಲಲ್ಲಿ ಇದ್ದೇ ಇದೆ ಇದು. ಪೊಲಿಟಿಕಲ್ ಅವರು ಮಾತ್ರ ತಿಂದೆ ಮಲಗಕ್ಕೆ ಆಗಲ್ಲ. ಏನು ಸರ್, ಮಾತ್ರೆಗಳು ತಿಂದೆ ಮಲಗಕ್ಕೆ ಆಗಲ್ಲ. ಬಿಕಾಸ್ ಆ ಲೋಡ್ ಇರುತ್ತೆ ಅವರಿಗೆ. ಇಲ್ಲಿ ಏನಂತಂದರೆ, ನೀವೇನು ಮಾತಾಡ್ತಿದ್ದೀರಿ ಊಹಾಪೋಹಗಳಿದೆಯಲ್ಲ, ಅದೆಲ್ಲೂ ಬರೆದಿದ್ದರೆ ನಿಮ್ಮ ಕ್ಯಾಮ್ರಾಗೆ ಸಿಗ್ತಿರ್ಲಿಲ್ಲ. ಅದೆಲ್ಲೋ ಒಂದು ಕಡೆ ಹುಟ್ಕೊಳ್ತು ನೆರೆಟಿವ್ ಸ್ಟ್ರೋಕು, ನಿಮ್ಮ ಕ್ಯಾಮ್ರಾಗೆ ಸರಿ ಆಯ್ತದು. ಯಾವಾಗ ಕ್ಯಾಮ್ರಾ ಸರಿ ಆದ ತಕ್ಷಣ ಇವತ್ತಿನ ಟಾಪಿಕ್ ಬಂತದು. ಪ್ರಶ್ನೆ ನೀವು ಹೇಳ್ತಿದ್ದೆ, ಶಿಸ್ತು ವಿಷಯಕ್ಕೆ ಬರ್ತೀನಿ. ಈಗ ಯಾವ ಶಿಸ್ತಿನ ಕಮ್ಯುನಿಟಿ, ಯಾವ ಶಿಸ್ತು ಸಮಿತಿ ಆಗಲಿ, BJP ಕಾಂಗ್ರೆಸ್ ಆಗಲಿ ತಾರ್ಕಿಕ ಅಂತ ಕೊಟ್ಟಿದ್ದ ತೋರಿಸಿ. ಎಲ್ಲಾದ್ರೂ ಎಕ್ಸ್ಪೆಲ್ ಮಾಡಿರಿ, ತೆಗೆದು ಹಾಕಿರಿ. ಈಗ ನಮ್ಮ JDS ತೊಗೊಳ್ಳಿ, ನೀವು ಎಷ್ಟೋ ಕಮಿಟಿಗಳು ಮಾಡಿದ್ರು. ಯಾರು ನಮ್ಮ ಮೈಸೂರಲ್ಲಿ ಇರತಕ್ಕ MLA ವಿರುದ್ಧ ಒಂದು ಕಮಿಟಿ ಮಾಡಿದ್ರು, ತೆಗೆದ್ರಾ? ಕಾಂಗ್ರೆಸ್ ಭಾಳ ಜನ MLAಗಳ ವಿರುದ್ಧ ಬಂತು, ತೆಗೆದ್ರಾ? BJP ಭಾಳ ಜನ ಬಂತು, ತೆಗೆದ್ರಾ? ಏನಾಗತ್ತಂದರೆ, ಅನಿವಾರ್ಯತೆಯ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಸರ್, ಅವ್ರಿಗೂ ಸೆಂಟ್ರಲ್ ಅವ್ರಿಗೆ ಗೊತ್ತು ಚೆನ್ನಾಗಿ, ರಾಜಕೀಯ ಕಟ್ಟ ಸುಲಭ ಅಲ್ಲ ಅಂಥೇಳಿ. ಅವ್ರಿಗೂ ಅನಿವಾರ್ಯತೆಯೇ. ಕಾಂಪ್ರಮೈಸ್ ಅಪ್ಲಿಕೇಶನ್ ಅಂತ ಏನು ಹೇಳ್ತೀವಿ ನಾವು ಕೋರ್ಟ್ ಲ್ಯಾಂಗ್ವೇಜಲ್ಲಿ, ಕಾಂಪ್ರಮೈಸ್ ಪಿಟಿಷನ್ ಅಂತೀರಿ. ಒಂದು ಕಡೆ ಒಪ್ಪಂದ ಮಾಡೋಕ್ಕೆ ಬಿಡ್ತಾರೆ. ನೀನು ಹೊಡೆದಾಗ, ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ, ಡೆಲ್ಲಿನವ್ರಿಗೆ ಆಗಲಿ, ಕಾಂಗ್ರೆಸ್ಗಾಗಲಿ, BJPಗಾಗಲಿ, ಡೆಲ್ಲಿ ರಾಜಕಾರಣಿಗೆ ಇಷ್ಟ ಇಲ್ಲ. ಯಾಕಂದರೆ ಇವರು ಒಗ್ಗಟ್ಟಾಗಿರೋದು, ಒಟ್ಟಾಗಿರೋದು ಅವ್ರಿಗೆ ಇಷ್ಟ ಇರೋಲ್ಲ. ನೀವು ಹೊಡೆದಾಡ್ತಾನೆ ಇದ್ರೇ ಅವ್ರು ಬೆಲೆ ಬಾಳೋದು. ಯಾರು ಏನಿದು ಹೈಕಮಾಂಡ್ ಇದೆಯಲ್ಲ, ನೀವು ಹೊಡೆದಾಡ್ತಾ ಇದ್ದಾಗಲೇ ಅವ್ರಿಗೆ ಸ್ಕೋಪ್ ಸಿಗೋದು. ಇದೆ ನೀವು ಕರಿತೀರಾ? ನೀವು ಹೊಡೆದಾಟ ಇದು ಮಾಡಿರೋದು, ನೀವು ಕೂಲಾಗಿದ್ದೀರಿ, ಅವನ್ನ ಕರಿತೀರಾ? ಅವ್ರು ಅದಕ್ಕೆ ನಾವು ನಿಮ್ಮ ಇದೇ ತಗೊಳ್ಳಿ. ವಿರೋಧ ಪಕ್ಷ ನಾಯಕ ಎಷ್ಟು ದಿನ ಆಯಿತು ಸರ್ ಕೊಟ್ಟವರು? ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ನಾಯಕನ ಎಷ್ಟು ತಿಂಗಳಾದ್ಮೇಲೆ ಕೊಟ್ಟರು? 5-6 ತಿಂಗಳು ಏನ್ರಿ ಅಪ್ಪವ್ರೆ? 6 ತಿಂಗಳಾದ್ಮೇಲೆ ಕೊಟ್ಟರು. 6 ತಿಂಗಳಾದ್ಮೇಲೆ ಕೊಟ್ಟರು. ಯಾಕೆ? ಯಾರು ಇರಲಿಲ್ಲ ಅಂತನಾ? 6 ತಿಂಗಳು ಇರಲಿಲ್ಲ ಪಕ್ಷದ ನಾಯಕರಾಗಿ. ಆರಾಧ್ಯ ಅವರೇ ಏನು ಹೇಳ್ತೀರಾ ಸರ್? ನೋಡಿ, BJP ಅನ್ನೋದು ಶಿಸ್ತು, ಸಮಾನತೆ ಮತ್ತು ಮಹಿಳೆಯರಿಗೆ ಹಕ್ಕುಗಳು ಯಾವುದೂ ಇಲ್ಲದಂತಹ ಪಕ್ಷ.
ಓಕೆ. ಇದಕ್ಕೆ ಸಣ್ಣ ರಾಜ್ಯ ಸಣ್ಣ ಏನೋ ಅಶೋಕ ಸಾಮ್ರಾಟನಂತೆ ಇಡೀ ದೇಶವೆಲ್ಲ ನಾವು ಆಳೋದಕ್ಕೆ ಹಿಂದುತ್ವದ ಒಂದು ಗುಳಿಗೆಯನ್ನು ಎಲ್ಲರಿಗೂ ನುಂಗಿಸಿ ಅದು ಹೋರಾಟ ಇದಕ್ಕೆ ನಡೆದಿದೆ. ಈಗಾಗಲೇ 3ನೇ ಬಾರಿ ಬಂದಿದ್ದಾರೆ. ಈಗಾಗಲೇ 240 ಸ್ಥಾನ ಅಷ್ಟೇ. ಈಗಾಗಲೇ ಈಗ ಆಂಧ್ರ ಮತ್ತೆ ಏನಾದರೂ ಬಿಹಾರ ಏನಾದರೂ ವಾಪಸ್ ತಗೊಂಡ್ರೆ ಮೋದಿಯವರು ಬಿದ್ದೋಗ್ತಾರೆ. ಆಗ ಅವರ ನಿಜವಾದ ಇದಾಗುತ್ತೆ. ಜನಗಳು ಸಹ ಈಗ ನೋಡಿ ಶಿಸ್ತು ಅಂತ ಹೇಳ್ತೀರಾ. ಎಸ್.ಟಿ. ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಸಭೆಗಳು ಹೋಗ್ತಾ ಇದೆ, ಚುನಾವಣೆ ಪ್ರಚಾರ ಮಾಡಿದ್ರು. ಯೋಗೇಶ್ವರ್ ಇದ್ರೆ ಅವ್ರ ಜೊತೆ ಇದು ಮಾಡಿದ್ರು. ಶಿವರಾಮ್ ಹೆಬ್ಬಾರ್ ಅವರು ಎಲ್ಲೂ ಕಾಣ್ತಾ ಇಲ್ಲ. ರಾಜ್ಯಸಭೆ ಇದಕ್ಕೆ ಕ್ರಾಸ್ ವೋಟಿಂಗ್ ಆಯ್ತು, ಅವರನ್ನ ತೆಗಿತೀವಿ ಅಂತ ಹೇಳಿದ್ರು. ಇದುವರೆಗೂ ಅದ್ರ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಮುನಿರತ್ನಂ ನಾಡಿ FSL ರಿಪೋರ್ಟ್ ಮಾಡಿ ಮರುದಿನವೇ ಅವರನ್ನು ಸಸ್ಪೆಂಡ್ ಮಾಡ್ತೀವಿ ಅಂದ್ರು, ಅದನ್ನೂ ಇಲ್ಲ. ಇಂತಹ ಅಶಿಸ್ತಿನ ಪಕ್ಷ ಬಿಜೆಪಿ ಪಕ್ಷ ಆಗಿದೆ. ಇವರು ಪ್ರತಿಪಕ್ಷವಾಗಿ ನಿಲ್ಲೋದಕ್ಕೆ ಸಹ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾರೆ. ಜನರ ವಿಶ್ವಾಸವನ್ನು ಕಳಿಸ್ಕೊಳ್ತಾ ಇದ್ದಾರೆ. ಜನಗಳು ಸಹ ಎಚ್ಚೆತ್ಕೋಬೇಕು. ಯಾವ ಪಕ್ಷ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿತ್ತೋ ಅದನ್ನು ಮೂಲೆ ಗುಂಪು ಮಾಡಿ ವಿರೋಧ ಪಕ್ಷಕ್ಕೆ ಕೊಟ್ಟರೂ ಸಹ ವಿರೋಧ ಪಕ್ಷವಾಗೂ ಸರಿಯಾದ ಕೆಲಸವನ್ನು ನೀವು ಮಾಡದಿದ್ದ ಮೇಲೆ ಹೊಸ ಪಕ್ಷವನ್ನು ಆಯ್ಕೆ ಮಾಡುವುದು ಉತ್ತಮ. ನಾವಿದ್ದೇವೆ, ಆಮ್ ಆದ್ಮಿ ಪಕ್ಷ ಒಂದು ಪ್ರಾಮಾಣಿಕ ಪಕ್ಷವಾಗಿ ಕೆಲಸ ಮಾಡ್ತೀವಿ. ತಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ನಿಮ್ಮ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಪ್ರಸಾದ್ ಗೌಡ್ರೆ, ಕೊನೆಯದಾಗಿ ಏನು ಹೇಳ್ತೀರಾ? ಚಿಕ್ಕ ಪ್ರತಿಕ್ರಿಯೆ. ಕೊನೆಯದಾಗಿ ಇಷ್ಟೇ, ಅವರ ಪಕ್ಷಗಳಲ್ಲಿ ಆಂತರಿಕ ಕಲಗಳು ಇರ್ತವೆ. ಆದರೆ ಅವರವರ ಪಕ್ಷದ ಆಂತರಿಕ ಕಲಗಳನ್ನು ಅದು 4 ಗೋಡೆಗಳ ಮಧ್ಯದಲ್ಲೇ ಬಗೆಹರಿಸ್ಕೊಂಡು ಮತ್ತು ಆಚೆಗೆ ಬಿಡದ ಹಾಗೆ ಮಾಡ್ಕೊಂಡು ಹೋಗೋವಂಥದ್ದು ಎಲ್ಲರಿಗೂ ಕ್ಷೇಮ ಇರ್ತದೆ. ನಾವಿರ್ಬೋದು, ಅವರಿರ್ಬೋದು. ನಮ್ಮ ಆ ಒಂದು ಆಂತರಿಕ ಗಲಭೆಗಳನ್ನ ಆಚೆಗೆ ಈಗ BJPಯವರು ಆಚೆಗೆ ಬಿಟ್ಟಿದ್ದಾರೆ. ಅವರ ವೀಕ್ನೆಸ್ನ ಅವರೇ ಆಚೆಗೆ ಬಿಟ್ಕೊಂಡಿದ್ದಾರೆ. ಇವತ್ತು ಯತ್ನಾಳವರು ನಾನು ಅಧ್ಯಕ್ಷರಾಗಬೇಕು ಅಂತ ಅವ್ರದ್ದು ಬಣ, ನೀವು ಹೇಳಿದಾಗೆ 3 ಬಣ ಆಗಿದ್ದಾವೆ. ಯತ್ನಾಳ್ ಬಣ, ವಿಜೇಂದ್ರ ಬಣ, ತಟಸ್ಥ ಬಣ, 3 ಬಣಗಳು 3 ದಿಕ್ಕಾಗಿದ್ದಾವೆ. ಇದೆಲ್ಲೋ ಒಂದು ಕಡೆ ಮತ್ತೆ ಪಕ್ಷಗಳಾಗಿ ಮಾರ್ಪಾಡ್ತಾವ ಅನ್ನೋ ಒಂದು ಜನರು ಕೂಡ ಈಗಾಗಲೇ ಈಗ, ಯಾಕೆಂದರೆ ಶ್ರೀರಾಮುಲು ಅವರು ಪಕ್ಷ ಕಟ್ಟಿ ಮಾಡಿದಂಥವ್ರು ಅನುಭವ ಇದೆ. ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವರು ಅವರು ಕೂಡ ಈ BJPಯನ್ನು ನಾಶ ಮಾಡ್ತೀನಿ ಅಂತ ಹೇಳ್ದಂಥವ್ರು. ಅವ್ರದ್ದು ಒಂದು ಪಕ್ಷ ಇದ್ದಂಥದ್ದು. ಇವೆಲ್ಲವೂ 3 ಬಣಗಳು 3 ಪಕ್ಷಗಳಾಗಿ ಈಗ ರಾಜ್ಯದಲ್ಲಿ ಒಂದು ಸಮರ್ಥ ಒಂದು ಲೋಕಲ್ ಪಕ್ಷ ಅಂದರೆ ಸಾಮಾಜಿಕ ಪಕ್ಷದ ಒಂದು ಕೊರತೆನೂ ಕೂಡ ಇದೆ. ಅದಕ್ಕೇನಾದರೂ ಒಂದು ಇವ್ರುಗಳೇನಾದ್ರು ಅನಿವಾರ್ಯತೆ ರಾಜ್ಯಕ್ಕಿದೆ. ಆಮ್ ಆದ್ಮಿ ಪಕ್ಷದ ನೀವು ಕಶ್ಯಪ್ ಸರ್, ಕೊನೆಯ ಪ್ರತಿಕ್ರಿಯೆ ಸರ್. ಸರ್, ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಈ ಥರ ಅವರಲ್ಲಿ ಇದು ಟೀಮ್ ABC ಇದೆ, ತಟಸ್ಥ ಯತ್ನಾಳ್ ಇದ್ದ ಅಂತೇಳ. ಕಾಂಗ್ರೆಸ್ಸಲ್ಲೂ ಕೂಡ ಇದೇನು ಶುದ್ಧವಾದ ರಾಜಕಾರಣದ ನೆಲಗಟ್ಟೇನಿಲ್ಲ. ಕಾಂಗ್ರೆಸ್ಸಲ್ಲಿ ಸತೀಶ್ ಬಣ, DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ಇವೆಲ್ಲ ಬಣಗಳಿವೆ. ಇವಾಗ ಎಲ್ಲಿ ತನಕ ಪ್ರಜಾಪ್ರಭುತ್ವ ಬಂದಾಗ ವಿರೋಧದ ಆಭಾಸಗಳು ಸರ್ವೇ ಸಾಮಾನ್ಯ. ಇದು ಏನೋ ಇದು ಗಲಾಟೆ ನೋಡಿದ ತಕ್ಷಣ ನೀವು ಶ್ರೀರಾಮುಲು ಹೋಗ್ಬಿಟ್ಟು ಸರ್ ಕಾಲ ಪಕ್ವಾಗಿಲ್ಲ, ಇನ್ನೊಂದು ಪಾರ್ಟಿ ಕಟ್ಟೋದಿದೆಯಲ್ಲ, ಕೇಕ್ ತಿನ್ನೋಷ್ಟು ಈಸಿ ಅಲ್ಲ. ಖಂಡಿತ ಶ್ರೀರಾಮುಲು ಆಗಲಿ ಅಥವಾ ಜನಾರ್ದನ್ ರೆಡ್ಡಿ ಆಗಲಿ ಅವ್ರು ಅನ್ಕೊಂಡ್ಬಿಟ್ರು ಆ ಕಾಲಘಟ್ಟದಲ್ಲಿ ಇತ್ತು, ಅವಾಗ ಸಂಪನ್ಮೂಲ ಚೆನ್ನಾಗಿತ್ತು, ಎಲ್ಲ ಇತ್ತು. ಈಗೆಲ್ಲ ಬರ್ಗೆಟ್ಟೋಗವ್ರ ಈಗ ಆಯ್ತಲ್ಲ. ಬರ್ಗೆಟ್ಟೋಗಿರೋ ಕಾರಣ ಈಗ ಪಕ್ಷ ಗಿಕ್ಷ ಕಟ್ಟೋದೆಲ್ಲ ಸುಲಭ ಇಲ್ಲ. ಇಟ್ ಈಸ್ ಓನ್ಲಿ ಟೈಮ್ ವಿಲ್ ಸೇ ಹೂ ಇಸ್ ವಾಟ್ ಈಸ್ ವಾಟ್ ಅಂತ ಕಾಲ ನಿರ್ಮಾಣ ಆಗತ್ತದು. ಡನ್ ಸರ್. ಆರಾಧ್ಯ ಅವರೇ, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ. ನೋಡಿ, ಬಣ ಬಡಿದಾಟಗಳಿಂದ ಕರ್ನಾಟಕ ರಾಜ್ಯಕ್ಕೆ ಏನೂ ಆಗೋದಿಲ್ಲ. ರೈತರ ಸಮಸ್ಯೆ ಜಾಸ್ತಿ ಇದೆ. ಈಗಾಗಲೇ ಈ ಬಾರಿ ಏನಂದ್ರೆ ಇವ್ರಿಗೆ ಒಳ್ಳೇದೇನಾಗಿದೆ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಜಲಾಶಯಗಳು ಭರ್ತಿ ಆಗಿದ್ದಾವೆ, ಮಳೆ ಚೆನ್ನಾಗಿ ಸಮೃದ್ಧವಾಗಿದೆ, ತೊಂದರೆ ಇರಲಿಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗಾಗಲೇ ಹಾಹಾಕಾರ ಇರ್ತಾ ಇತ್ತು. ಈ ಬಾರಿ ಏನೋ ಆಗಿದೆ, ಮುಂದಿನ ಬಾರಿ ಇದೇ ರೀತಿ ಇರೋದಿಲ್ಲ. ಪ್ರತಿಪಕ್ಷಗಳು ಜಾಣ್ಮೆಯಿಂದ ಒಳ್ಳೆ ಸರ್ಕಾರದ ಒಂದು ಒಳ್ಳೆಯ ನೀತಿಗಳನ್ನು ಸ್ವಾಗತಿಸಿ ಕೆಟ್ಟ ನೀತಿಗಳನ್ನು ವಿರೋಧಿಸಿ ಅವರಿಗೆ ಒಂದು ಕಿವಿ ಹಿಂಡುವ ಕೆಲಸಗಳನ್ನು ಪ್ರತಿಪಕ್ಷಗಳು ಮಾಡಲಿ. ಹಾಗೂ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಇಡೀ ಬೆಂಗಳೂರನ್ನೆಲ್ಲ ಈ ಹೊಸ ಲೇಔಟ್ಗಳನ್ನ ಮಾಡಿ ಹಣ ಸಂಪಾದನೆ ಮಾಡುವ ರೀತಿಯಲ್ಲಿ ಹೋಗಿದ್ದಾರೆ. ಇದೆಲ್ಲ ತಪ್ಪು ಬೇಕು. ಇದನ್ನ
ನಾವು ವಿರೋಧಿಸ್ತೀವಿ. ಯಾಕೆಂದ್ರೆ ಎಲ್ಲ ಇರುವ ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯಗಳು ಕೊಡ್ತಾ ಇಲ್ಲ. ಆದ್ರೆ ಹೊಸ ಬಡಾವಣೆಗಳನ್ನು ಮಾಡಿ ಸಾವಿರಾರು ಕೋಟಿ ಲೂಟಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಅದು ಸಹ ತಪ್ಪಬೇಕು. ಜನರ ಭವನ ನೀಗಬೇಕು. ರೈತರ ಆತ್ಮಹತ್ಯೆಗಳು ತಪ್ಪಬೇಕು. ಜನರಿಗೆ MSP ಕೊಡಬೇಕು. ಎಲ್ಲ ರೀತಿಯಲ್ಲೂ ಜನರನ್ನು ಸಮೃದ್ಧಿಯಾಗಿರುವಂತ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಪ್ರಸಾದ್ ಗೌಡ್ರು, ಹಾಗೇನೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ ವಾಸುದೇವ್ ಕಶ್ಯಪ್, ಹಾಗೇನೆ ಆಪ್ ವಕ್ತಾರರಾಗಿರುವಂತಹ ಶಶಿಧರ್ ಸಿ ಆರಾಧ್ಯ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಆಂತರಿಕ ಗಲಾಟೆ ನಡೀತಾ ಇದೆ ಎನ್ನುವುದಾಗಿ. ಒಂದು ಕಡೆಯಲ್ಲಿ ಶ್ರೀರಾಮುಲು ಅವರು ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ವರಿಷ್ಠರನ್ನು ಕೂಡ ಭೇಟಿ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ವರಿಷ್ಠರ ಕರೆ ಮೇರೆಯೇ ಅವರು ದೆಹಲಿಗೆ ಹೋಗಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿರುವಂಥ ಬಣಬಡಿದಾಟ, ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ವಿರೋಧ ಪಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿದೆ. ಜನರ ಸಮಸ್ಯೆಗಳ ಬಗ್ಗೆ ಇವ್ರ ಧ್ವನಿ ಆಗಬೇಕು. ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ವಾ ಅಂತೇಳಿ ಇವರು ಪ್ರಶ್ನೆ ಮಾಡಬೇಕು. ಆದರೆ ಅದನ್ನ ಬಿಟ್ಟು ಇವರು ಬಣಬಡಿದಾಟದಲ್ಲಿದ್ದಾರೆ, ಹಾಗೇನೆ ಕಚ್ಚಾಟ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಬಡವಾಗೋದು ರಾಜ್ಯದ ಜನರು. ಇನ್ನು ಮುಂದೆ ಆದರೂ ಕೂಡ ಎಚ್ಚೆತ್ಕೊಳ್ಬೇಕು. ತಮ್ಮಲ್ಲಿರುವಂಥ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಸದೃಢವಾದಂಥ ವಿರೋಧ ಪಕ್ಷ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಯಿತು. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.